ನಲ್ಮೆಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನದ ತರಗತಿಗೆ ನಿಮ್ಮೆಲ್ಲರೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ದಿನದ ತರಗತಿಯಲ್ಲಿ ಪಠ್ಯ ಪೂರಕ ಅಧ್ಯಯನ ತರಗತಿ 8 ಎಂ ಗೋಪಾಲಕೃಷ್ಣ ಅಡಿಗರು ಬರೆದಿರ್ತಕ್ಕಂತಹ ಕಟ್ಟುವೆವು ನಾವು ಎನ್ನುವ ಪದ್ಯ ಭಾಗವನ್ನು ನಾವು ಇವತ್ತೊಂದು ದಿವಸ ಚರ್ಚೆಯನ್ನು ಮಾಡೋಣ ಮಕ್ಕಳೇ. ನೀವು ಸಾಮಾನ್ಯವಾಗಿ ಒಂದು ಸುಂದರವಾಗಿರ್ತಕ್ಕಂತಹ ಗೀತೆಯನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರಾ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಈ ಸುಂದರವಾಗಿರ್ತಕ್ಕಂತಹ ಕವನ ಏನಿದೆ ಇದನ್ನ ರಚನೆ ಮಾಡಿದವರು ಯಾರು ಗೊತ್ತಾ? ಎಂ ಗೋಪಾಲಕೃಷ್ಣ ಅಡಿಗರು. ಇಂತಹದ್ದೇ ಒಂದು ನವೋದಯ ಕಾಲಘಟ್ಟದಲ್ಲಿ ಇರುವಂತಹ ಕಟ್ಟುವೆವು ನಾವು ಎನ್ನುವ ಒಂದು ಪದ್ಯ ಭಾಗವನ್ನು ಎಂ ಗೋಪಾಲಕೃಷ್ಣ ಅಡಿಗರು ರಚನೆ ಮಾಡಿದ್ದಾರೆ. ಇವತ್ತಿನ ದಿವಸ ಈ ಪದ್ಯ ಭಾಗವನ್ನು ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಎಂ ಗೋಪಾಲಕೃಷ್ಣ ಅಡಿಗರ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ನೋಡಿ, ಎಂ ಗೋಪಾಲಕೃಷ್ಣ ಅಡಿಗರು ಇವರ ಕಾಲ 18 ಫೆಬ್ರವರಿ 1918ರಲ್ಲಿ ಇವರು ಜನನ ಆಗುತ್ತೆ. ಇವರ ಸ್ಥಳ ಕುಂದಾಪುರ ತಾಲೂಕು ಕ್ಯಾರ್ಕಾಲು ಗ್ರಾಮದ ಮೋಗೇರಿ ಅಂತಕ್ಕಂತಹ ಒಂದು ಸ್ಥಳ. ಇವರು ಶಿಕ್ಷಣವನ್ನ ಪಡೆದಿರ್ತಕ್ಕಂಥದ್ದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ BA ಆನರ್ಸ್ ಪದವಿಯನ್ನ ಇವರು ಪಡ್ಕೋತಾರೆ. ನಾಗಪುರ ವಿಶ್ವವಿದ್ಯಾಲಯದಲ್ಲಿ MA ಇಂಗ್ಲಿಷ್ ಪದವಿಯನ್ನ ಇವರು ಪಡ್ಕೋತಾರೆ. ಇವರ ಒಂದು ವೃತ್ತಿಯನ್ನು ನಾವು ನೋಡೋದಾದ್ರೆ ಇವರು ಅಧ್ಯಾಪಕರಾಗಿ ಸಾಕಷ್ಟು ಸೇವೆಯನ್ನ ಸಲ್ಲಿಸಿ ಕೊನೆಗೆ ಇಂಗ್ಲಿಷ್ ಉಪನ್ಯಾಸಕರಾಗಿ ಮತ್ತೆ ಪ್ರೊಫೆಸರ್ ಮತ್ತು ಪ್ರಿನ್ಸಿಪಾಲರಾಗಿ ಸೇವೆಯನ್ನ ಇವರು ಸಲ್ಲಿಸಿದ್ದಾರೆ ಅಂತ ನಾವು ಹೇಳ್ಬೋದು. ಇವರು ನಿಧನರಾಗಿದ್ದು 4 ನವೆಂಬರ್ 1992ರಲ್ಲಿ ಇವರು ವಿಧಿವಶರಾಗ್ತಾರೆ. ಎಂ ಗೋಪಾಲಕೃಷ್ಣ ಅಡಿಗರು ಬರೆದಿರ್ತಕ್ಕಂತಹ ಅನೇಕ ಕೃತಿಗಳನ್ನು ನಾವು ನೋಡೋದಾದ್ರೆ ಭಾವತರಂಗ, ಕಟ್ಟುವೆವು ನಾವು, ನಡೆದು ಬಂದ ದಾರಿ, ಚಂಡಮದ್ದಳೆ, ಭೂಮಿಗೀತ, ಆಕಾಶ ದೀಪ, ಅನಾಥೆ ಇವರು ಬರೆದಿರ್ತಕ್ಕಂತಹ ಕೃತಿಗಳು. ಇವರಿಗೆ ಸಂದ ಪ್ರಶಸ್ತಿ ಗೌರವಗಳನ್ನು ನಾವು ನೋಡೋದಾದ್ರೆ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಬೀರ್ ಸಮ್ಮಾನ್ ಪ್ರಶಸ್ತಿ, ಹಾಗೆ ಇವರಿಗೆ ಮರಣೋತ್ತರ ಪಂಪ ಪ್ರಶಸ್ತಿ ಕೂಡ ಸಂದಿದೆ ಅಂತ. ಮರಣದ ತರುವಾಯ ಅವರಿಗೆ ಪಂಪ ಪ್ರಶಸ್ತಿ ಬಂದಿರುವಂಥದ್ದು. ನೋಡಿ, ಇಲ್ಲಿ ಭಾರತೀಯ ಪುರಾತನ ಸಂಸ್ಕೃತಿಯ ಚಿತ್ರಣವನ್ನು ಈ ಕವಿತೆಯಲ್ಲಿ ಚಿತ್ರಿಸಿದ್ದಾರೆ. ಅಂದ ಹಾಗೆ ಈ ಕವಿತೆಯನ್ನು ರಚಿಸಿದ ಕವಿ ಗೋಪಾಲಕೃಷ್ಣ ಅಡಿಗ. ನವೋದಯ ಪರಂಪರೆಯ ಜಾಡಿನಲ್ಲಿ ನಡೆದ ಕವಿ ಅಡಿಗರು. ಆ ಕಾಲದ ಆದರ್ಶ, ಆವೇಶ, ಉಪಮೆ ರೂಪಕಗಳ ಶೈಲಿಯಲ್ಲಿ ಕಾವ್ಯ ರಚಿಸಿ ನಂತರ ನವ್ಯ ಕಾವ್ಯದ ಪ್ರವರ್ತಕರೆನಿಸಿದವರು. ಇವರು 18/2/1918ರಲ್ಲಿ ಕುಂದಾಪುರ ತಾಲೂಕಿನ ಮೋಗೇರಿ ಗ್ರಾಮದಲ್ಲಿ ಜನಿಸಿದರು. ಪ್ರಾಥಮಿಕ ವಿದ್ಯಾಭ್ಯಾಸ ಮೈಸೂರಿನ ಸರ್ಕಾರಿ ಶಾಲೆಯಲ್ಲಾಯಿತು. ಮುಂದಿನ ಕಾಲೇಜು ವಿದ್ಯಾಭ್ಯಾಸವನ್ನು ಮಹಾರಾಜ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದರು. ಇವರು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಂತರ MA ಪದವೀಧರರಾಗಿ ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಾಕ್ಷಿ ಎಂಬ ಪತ್ರಿಕೆ ಇವರಿಗೆ ಹೆಸರು ತಂದಿತು. ಹಾಗೆಯೇ ವಾಣಿ ಪತ್ರಿಕೆಯಲ್ಲಿ ಪ್ರಕಟವಾದ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಈ ಮಧುರ ಗೀತೆ ಆಗಿನ ಯುವ ಪ್ರೇಮಿಗಳ ಹೃದಯ ಕದ್ದಿತ್ತು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಆಧುನಿಕ ಜೀವನದ ಸೋಗಲಾಡಿತನ, ಭಟ್ಟಂಗಿತನ ಹಾಗೂ ಇನ್ನೂ ಮೊದಲಾದ ಹುಸಿ ಸಂಸ್ಕೃತಿಗಳನ್ನು ಕವಿ ಪ್ರತಿಭಟಿಸಿದ್ದರು. ಇವರ ಕೃತಿಗಳೆಂದರೆ ಅನಾಥೆ, ಭೂಮಿಗೀತ, ವರ್ಧಮಾನ,
ಹಾಗೂ ಮುಂತಾದವುಗಳು. ಇವರು ಪಂಪ ಪ್ರಶಸ್ತಿ ಪಡೆದ 7ನೇ ವ್ಯಕ್ತಿಯಾಗಿದ್ದರು. ಇವರ ಒಳತೋಟ ಕವನಕ್ಕೆ ಸುವರ್ಣ ಪದಕ, ಮಧ್ಯಪ್ರದೇಶದ ಸರ್ಕಾರದ ಕಬೀರ ಪ್ರಶಸ್ತಿ, ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಾಡು ನುಡಿಯ ಬಗ್ಗೆ ಅಪಾರ ಅಭಿಮಾನ ಹೊಂದಿದ್ದ ಅಡಿಗ ಅವರು ಮುಂದಿನ ಅನೇಕ ಕವಿಗಳಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದರು. ಮಹಾನ್ ಕಾದಂಬರಿಕಾರರಾದ ಅಡಿಗ ಅವರು 1982ರಲ್ಲಿ ಬೆಂಗಳೂರಿನಲ್ಲಿ ನಿಧನರಾದರು. ಆ ಬಿಗಿಯಲ್ಲಿ ಈಗ ಕೆಲಸ ಮಾಡೋದು ಸಾಧ್ಯ ಆಗೋದಿಲ್ಲ ಬಹುಶಃ. ಮತ್ತು ನಮ್ಮ ಜನದಲ್ಲಿ ಈ ಕಾವ್ಯದ ಬಗ್ಗೆ ಹೆಚ್ಚು ಜನದಲ್ಲಿ ಉಂಟಾಗಿರುವ ಜಾಗೃತಿಯೂ ಅದಕ್ಕೆ ಕಾರಣ ಇರ್ಬೋದು ಅನಿಸುತ್ತೆ ಎಷ್ಟೋ ಸಲ. ಮತ್ತು ನನ್ನ ದೃಷ್ಟಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬಂಧದಲ್ಲಿ ಕಾವ್ಯದ ರಚನೆ ಮಾಡ್ಕೊಂಬಂದು ಇನ್ನು ಮುಂದೆ ಈ ದೇಶದಲ್ಲಿ ಅತ್ಯಂತ ಶುದ್ಧವಾದ ದೇಶೀಯವಾದ ನಮ್ಮದೇ ಆದ ಪರಕೀಯವಾದ ಯಾವ ಸೋಂಕು ಇಲ್ಲದಂಥ ಸಾಹಿತ್ಯ ರಚನೆ ಆಗಬೇಕು ಅಂತ ಅನಿಸ್ತಾ ಇದೆ, ಕಾಣುತ್ತೆ ಒಳಗೆ. ಆದ್ದರಿಂದ ಅದಕ್ಕೆ ಬಹುಶಃ ಇದು ಸಿದ್ಧತೆ. ಈ ಸಿದ್ಧತೆಯಿಂದ ಅತ್ಯುತ್ತಮವಾದ ಆಮೇಲೆ ಬರ್ಸೋದಿಲ್ಲ ಗೊತ್ತಿಲ್ಲ, ಅಂತೂ ಇದು ಒಂದು ಸಿದ್ಧತೆಯ ಕವನಗಳು ಅಂತ ನನಗನ್ನಿಸ್ತದೆ. ಮತ್ತು ಇವತ್ತಿನ ಕನ್ನಡದ ಕಾವ್ಯ ಪರಿಸ್ಥಿತಿಯ ಬಗ್ಗೆ ಏನಾದರೂ ಹೇಳಕ್ಕೆ ನಿಮ್ಮ ಅಭಿಪ್ರಾಯ ಕೇಳೋದು ನಿಮ್ಗೆ ಇಷ್ಟ ಇದೆ? ಕನ್ನಡ ಕಾವ್ಯ ಪರಿಸ್ಥಿತಿ ತುಂಬ ದುಃಖಕರವಾದ್ದರಿಂದ ಅದರ ಬಗ್ಗೆ ಹೆಚ್ಚು ಹೇಳದೇ ಇರೋದೇ ಒಳ್ಳೆಯದು ಅನಿಸುತ್ತೆ ನನಗೆ. ಯಾಕಂದರೆ ಇಡೀ ದೇಶದಲ್ಲಿ ಕ್ರಿಯೇಟಿವಿಟಿ ಯಾಕೋ ಬತ್ತಿ ಹೋಗ್ತಾ ಇದೆ. ನಮ್ಮ ಎಷ್ಟೋ ಸಮರ್ಥ ಕವಿಗಳು ಕೂಡ ಸುಲಭೋಪಾಯಗಳನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಜನಪ್ರಿಯತೆಯನ್ನು ಗಳಿಸೋದಕ್ಕೆ ಏನು ಮಾಡಬೇಕು ಅಂತ. ಸಾಮಾನ್ಯವಾಗಿ ಇಡೀ ದೇಶದಲ್ಲಿ ನಮ್ಮನ್ನು ಆಳುವವರು ಇವರಲ್ಲೆಲ್ಲ ಈ ಸಿನಿಮಾದಲ್ಲಿ ಬರುವಂಥ ಸಾಹಿತ್ಯ, ಅಲ್ಲಿಯ ಸಂಗೀತ ಇದಕ್ಕೆ ಹೆಚ್ಚು ಮಹತ್ವ ಸಿಕ್ಕುವ ಕಾಣುವುದರಿಂದ ನಮ್ಮ ಸಮರ್ಥರಾದ ಕವಿಗಳು ಕೂಡ ಆ ರೀತಿಯಲ್ಲಿ ರಚನೆ ಮಾಡೋದಕ್ಕೆ, ಕಿವಿಗೆ ಮುಟ್ಟುವ ಹಾಗೆ ಕಾವ್ಯ ರಚಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದು ಯಾವ ಲಕ್ಷಣವೂ ನಾನು ತಿಳಿಯೆ. ಬಹುಶಃ ಇದು ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ತಪ್ಪಿಸಿಕೊಳ್ಳುವ ಬುದ್ಧಿ ಅಂತ ಅನಿಸುತ್ತೆ. ಸರಳವಾಗಿ ಬರಿತಾ ಇದ್ದೀರಿ ಅಂತಂದ್ರಲ್ಲ, ಅದಕ್ಕೊಂದು ಉದಾಹರಣೆ ಇದೆ. ಸಂತೋಷವಾಗುತ್ತದೆ ಅಂತ. ಸಂತೋಷವಾಗುತ್ತದೆ ಚೆಲುವೆ ಬಳು ಬಳುಕಿ ಸಮೀಪಕ್ಕೆ ಬಂದು ಮಂದಹಾಸ ಸೂಸಿದರೆ, ಕೊಂಚ ಬೆಚ್ಚಗಾಗಿ ಮನಸ್ಸು ರವಷ್ಟು ಕಂಪಿಸುತ್ತದೆ. ಕಾವೇರುವುದಿಲ್ಲ ಕಾದು ಕೆಂಪಾಗಿ ಕಾಯ ಕರೇಣು ಮತ್ತೇರಿ ಅಂಬಾರಿ ಸುಟ್ಟು ಅಂಕುಶ ಕೆಟ್ಟು ದಿಕ್ಕಾಪಾಲು ಗೀಡುವುದಿಲ್ಲ. ಅಗ್ನಿಸ್ತಂಭವಾಗಿ ನಿಲ್ಲುವುದಿಲ್ಲ. ಅಥವಾ ಕಿಶೋರ ಭೀರು ಹಿಮ್ಮೆಟ್ಟಿ ಮುಖೇಡಿ ಮೂಲೆಗೆ ಸೇರಿ ತಲೆ ತಗ್ಗಿ ನಿಲ್ಲುವುದಿಲ್ಲ. ದೇವರ ಮುಂದೆ ತುಪ್ಪದ ದೀಪ ಹಚ್ಚಿಟ್ಟ ಹಾಗೆ ಸಂಪೂರ್ಣ ಅರಳಿದ ಸುಸಂಪೂರ್ಣ ಗುಲಾಬಿ ಹೂವಿನ ಬಳಿಗೆ ನಿಂತು ಅದರ ಅಪೂರ್ವ ಪರಿಮಳಕ್ಕೆ ಸಮತಾ ಹೊಡೆದ ಹಾಗೆ, ಎಲ್ಲಿಂದಲೋ ಬರುವ ಕೋಗಿಲೆಯ ಸುಸ್ವರದ ಸರಿಗಮದ ಆಲಾಪನೆಗೆ ಆಪ್ತವಾದಂತೆ. ಪಶ್ಚಾತ್ತಾಪವಿಲ್ಲ. ಮಾಗುತ್ತಿರುವ ಕಾಯಲ್ಲಿ ಮಲಗಿದ ಬೇರಿಗೇಕೆ ನೆಲಕ್ಕಿಳಿದು ತಡಕಿ ಹುಡುಕುವ ಚಪಲ. ಬೂದಿ ಪದರುಗಳ ಒಳತಳಕೆ ಎಲ್ಲೋ ಕಿಡಿ ಕುಳಿತ ಮುಗಿಯುವ ಕೆಂಡ. ಮಂದಾಸನದ ಮೇಲೆ ನಮ್ಮ ಆದಿ ಅಮ್ಮಂದು ಅಪ್ಪಂದು ವಿಗ್ರಹವಿಟ್ಟ ಬೆಳ್ಳಿಯ ಕರಂಡ. ಹಲವು ಹೂಗಳ ಸುಗಂಧವ ತರುವ ಹರಿಕಾರ. ಎಲೆಲೆ ಮಂದಾನಿಲನೆ ನಿನಗೆ ಸೌರಭ ಸಾರ ದೊರೆಕೊಳ್ಳಲಿಲ್ಲ. ಹಲವಾರು ನಕ್ಷತ್ರಗಳ ಸೆರೆ ಹಿಡಿದು ತಂದು ಕೂಡುವ ದೀಪ್ತ ಕಾಸಾರ ನಿನಗಿಲ್ಲ ಬಾಳ ಬೆಳಗುವ ದೀಪ. ಹಲವು ಬಣ್ಣವ ತಳೆದು ಮೆರೆವ ಸಂಧ್ಯಾಮೇಘ ನಿನಗಿಲ್ಲ ವಣ್ಣ ಮೀಸಲು ಬಣ್ಣ. ಚಂದ್ರ ಸೂರ್ಯರ ನೆರವಿನಿಂದ ಬೆಳಗುವಳು ಈ ವಸುಂಧರೆಗೆ, ಅದೆಂದು ಬಹುದೋ ಸ್ವಯಂ ದೀಪಕತೆ.
ಅವರಿವರ ನುಡಿಗಳನ್ನು ಕದ್ದು ಮರುನುಡಿ ಕೊಡುವ ದೆಸೆಗಳೇ ನಿಮಗೆಂದು ಬಹುದು ಮೀಸಲು ನಿನದ. ಅನ್ಯರು ಒರೆದುದನೆ ಬರೆದುದನೆ ನಾ ಬರೆದು ಭಿನ್ನಗಾಗಿದೆ ಮನವು. ಬಗೆಯ ಒಳಗನೇ ತೆರೆದು ನನ್ನ ನುಡಿಯೊಳೆ ಬಣ್ಣ ಬಣ್ಣದಲ್ಲಿ ಬಣ್ಣಿಸುವ ಪನ್ನತಿಕೆ ಬರುವನಕ ನನ್ನ ಬಾಳಿದೋ ನರಕ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಕೃಷ್ಣ ಅಡಿಗರ ಒಂದು ಪರಿಚಯವನ್ನ ನಾವು ಮಾಡ್ಕೊಂಡ್ವಿ. ಹಾಗಾದ್ರೆ ಈ ಕಟ್ಟುವೆವು ನಾವು ಎನ್ನುವ ಪದ್ಯ ಭಾಗದಲ್ಲಿ ಇರುವಂತಹ ಒಂದು ಆಶಯ ಭಾವ ಏನು ಅನ್ನೋದನ್ನ ಗಮನಿಸೋದಾದ್ರೆ, ಬಲಿಷ್ಠ ನಾಡನ್ನ ನಾವು ಕಟ್ಟಲಿಕ್ಕೆ ಪ್ರೇರಣೆಯನ್ನ ನೀಡುವಂತಹ ಒಂದು ಕವಿತೆ ಕಟ್ಟುವೆವು ನಾವು ಅನ್ನುವ ಕವಿತೆ ಆಗಿದೆ ಅಂತ ಹೇಳಿ. ಬಲಿಷ್ಠ ನಾಡನ್ನ ಕಟ್ಟಲಿಕ್ಕೆ ಒಂದು ಉತ್ಸಾಹವನ್ನು ತುಂಬಿಸುವಂತಹ, ಹುರಿದುಂಬಿಸುವಂತಹ ಒಂದು ಅಂಶವನ್ನ ಈ ಕವಿತೆ ನಮಗೆ ಕಟ್ಟಿಕೊಡುತ್ತೆ. ಹಾಗೆ ಧನಾತ್ಮಕವಾಗಿ ಚಿಂತಿಸುವ ಯುವಕರಿಗೆ ಕರೆ ನೀಡುವ ಕವಿತೆ, ಪಾಸಿಟಿವ್ ಥಿಂಕಿಂಗ್ ಅಂತೇಳಿ ನಾವು ಕರಿತೀವಿ. ಯಾವುದೇ ಒಂದು ಒಳ್ಳೆಯ ಕೆಲಸವನ್ನ ನಾವು ಮಾಡಲಿಕ್ಕೆ ಅಂತ ಹೊರಟ್ರೆ ನಾವು ಮುಖ್ಯವಾಗಿ ಅಲ್ಲಿ ಧನಾತ್ಮಕವಾಗಿ ನಾವು ಯೋಚನೆ ಮಾಡಬೇಕು ಅಂತಕ್ಕಂಥದ್ದು. ಯಾವಾಗ ಧನಾತ್ಮಕ ಆಲೋಚನೆಗಳಿರ್ತವೆ, ಒಂದು ನಾವು ಮಾಡುವಂತಹ ಕೆಲಸದಲ್ಲಿ ನಾವು ಅಭಿವೃದ್ಧಿಯನ್ನ ಕಾಣ್ತೀವಿ, ಯಶಸ್ಸನ್ನ ಕಾಣ್ತೀವಿ ಅಂತಕ್ಕಂತಹ ಒಂದು ಅಂಶವನ್ನ ಇಟ್ಕೊಂಡು ಧನಾತ್ಮಕವಾಗಿ ಚಿಂತಿಸುವಂತಹ ಯುವಕರು ಪ್ರೌಢಾವಸ್ಥೆಯಲ್ಲಿ ಇರತಕ್ಕಂತಹ ಯಾವುದೇ ಕೆಲಸವನ್ನ ಮಾಡಲಿಕ್ಕೆ ಉತ್ಸಾಹ ಇರುವಂತಹ ಯುವಕರಿಗೆ ಒಂದು ಕರೆಯನ್ನು ನೀಡುವಂಥದ್ದು ಅಂಶವನ್ನ ಈ ಕವಿತೆ ಹೇಳ್ಕೊಡ್ತೀವಿ. ಹಾಗೆ ಕನಸುಗಳನ್ನ ಶಕ್ತಿಯಾಗಿಸಿಕೊಂಡು ನಮ್ಮ ಆಸೆ ಬಯಕೆಯನ್ನ ಈಡೇರಿಸಿಕೊಳ್ಳೋಣ. ಏನು ಕನಸು? ಒಂದು ಒಳ್ಳೆಯದಾಗಿರ್ತಕ್ಕಂಥ ಫಸ್ಟ್ ಕನಸನ್ನ ಕಟ್ಕೊಳ್ಬೇಕು. ಕನಸು ಇಲ್ಲದೆ ನಾವು ಏನನ್ನೂ ಕೂಡ ಸಾಧನೆಯನ್ನ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಪ್ರತಿಯೊಬ್ಬರು ಮನುಷ್ಯರು ಕೂಡ ಕನಸನ್ನ ಕಾಣಬೇಕು, ಆದ್ರೂ ಒಳ್ಳೆಯ ಕನಸನ್ನ ಕಾಣುವಂಥದ್ದು. ಇಲ್ಲಿ ನಾವು ಈ ಪದ್ಯ ಭಾಗದಲ್ಲಿ ಏನನ್ನ ಕನಸನ್ನ ಕಾಣ್ತೀವಿ? ಹೊಸ ನಾಡನ್ನ ಕಟ್ಟುವಂತಹ ಒಂದು ಕನಸನ್ನ ಕಾಣ್ತೀವಿ. ಈ ಕನಸನ್ನ ಶಕ್ತಿಯಾಗಿಸಿಕೊಂಡು ನಮ್ಮ ಆಸೆ ಏನಿದೆ, ಒಂದು ಹೊಸ ನಾಡನ್ನ ಕಟ್ಟುವಂತ ಆಸೆ ಏನಿದೆ, ಅದನ್ನ ನಾವು ಈಡೇರಿಸಿಕೊಳ್ಳೋಣ ಅಂತಕ್ಕಂಥ ಅಂಶವನ್ನ ಈ ಕವಿತೆ ನಮಗೆ ಹೇಳುತ್ತೆ. ಹಾಗೆ ಈ ಕನಸನ್ನ ಈಡೇರಿಸಲಿಕ್ಕೆ ಕೆಲವೊಂದು ಅಡ್ಡಿ ಆತಂಕಗಳು ಇದಾವೆ. ಆ ಅಡ್ಡಿ ಆತಂಕಗಳು ಏನೇನು ಅನ್ನೋದನ್ನ ಇವರು ಪ್ರಸ್ತಾಪ ಮಾಡ್ತಾರೆ. ಜಾತಿ, ಮತ, ಪಂಥಗಳ ಒಂದು ಅಡ್ಡ ಗೋಡೆಗಳನ್ನ ನಾವು ಕೆಡವಿ ಹಾಕೋಣ, ಮತ್ತೆ ಒಂದು ಹೊಸ ನಾಡನ್ನ ನಾವು ಕಟ್ಟೋಣ ಅಂತಕ್ಕಂಥ, ಹೊಸ ನಾಡನ್ನ, ಹೊಸ ಬೀಡನ್ನ, ರಸದ ಬೀಡನ್ನ ನಾವು ಕಟ್ಟೋಣ ಅಂತಕ್ಕಂಥ ವಿಚಾರವನ್ನ ನಮಗೆ ಎಂ ಗೋಪಾಲಕೃಷ್ಣ ಅಡಿಗರು ತಿಳಿಸ್ಕೊಡ್ತಾರೆ ಮಕ್ಕಳೇ. ಹಾಗೆ ನಮ್ಮ ನಾಡ ಧ್ವಜ ಸದಾ ಹಾರಾಡುವಂತೆ ಮಾಡೋಣ. ಹೊಸ ನಾಡನ್ನ ಕಟ್ಟಿದ ತರುವಾಯ ಅದನ್ನ ಅಭಿವೃದ್ಧಿಯ ಸಂಕೇತವಾಗಿ ಸದಾ ನಾವು ಕನಸುಗಳನ್ನ ಏನು ಕಟ್ಕೊಂಡಿದ್ವಿ, ಆ ಕನಸುಗಳೆಲ್ಲವೂ ಕೂಡ ಈಡೇರಿಸಿದ ತರುವಾಯ ನಮ್ಮ ನಾಡ ಧ್ವಜ ಏನಿದೆ, ಆ ನಾಡ ಧ್ವಜ ಯಾವಾಗಲೂ ಕೂಡ ಒಂದು ಹಾರಾಡುವಂತೆ ಮಾಡುವ ಒಂದು ಕನಸುಗಳನ್ನ ಜೊತೆಗೆ ಆ ಕನಸುಗಳನ್ನ ನನಸಾಗಿಸುವ ಒಂದು ಪ್ರಯತ್ನವನ್ನ ಮಾಡೋಣ ಅಂತೇಳಿ ಎಂ ಗೋಪಾಲಕೃಷ್ಣ ಅಡಿಗರು ಕಟ್ಟುವೆವು ನಾವು ಎನ್ನುವ ಒಂದು ಕವಿತೆಯಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಹಾಗೆ ಈ ಪದ್ಯದಲ್ಲಿ ಬರ್ತಕ್ಕಂತಹ, ಕವನದಲ್ಲಿ ಬರ್ತಕ್ಕಂತಹ ಕಠಿಣ ಪದಗಳ ಅರ್ಥವನ್ನ ನಾವು ಗಮನಿಸೋಣ. ನೆತ್ತರು ಅಂದ್ರೆ ರಕ್ತ ಅಂತ ಹೇಳಿ, ನಮ್ಮ ಮೈಯಲ್ಲಿ ಹರಿತಕ್ಕಂತಹ ಒಂದು ರಕ್ತವನ್ನ ನೆತ್ತರು ಅಂತೇಳಿ ನಾವು ಕರಿತೀವಿ. ಹಾಗೆ ಮಾಟ ಚಮತ್ಕಾರ ಅಂತೇಳಿ. ವೀಚಿ ಅಂತಂದ್ರೆ ಒಂದು ಬೋರ್ಗರಿರ್ತಕ್ಕಂಥ ಅಲೆಗಳು, ಸಮುದ್ರದ ಅಲೆಗಳು ಅಂತೇಳಿ ನಾವು ಗುರುತಿಸ್ತೀವಿ. ವಾಂಚಿತ ಅಂದ್ರೆ ಆಸೆ, ಬಯಕೆ ಅಂತೇಳಿ. ಸಂಗ್ರಾಮ ಅಂದ್ರೆ ಯುದ್ಧ, ಅಂಜಿಕೆ ಅಂದ್ರೆ ಹೆದರಿಕೆ, ಎಡರು ಕಷ್ಟಗಳು ಅಂತೇಳಿ.
ಉದ್ವೇಗ ತವಕ ಅವಸರವಾಗಿ ಮಾಡುವಂಥದ್ದು, ಫಾಸ್ಟ್ ಆಗಿ ಮಾಡುವಂಥದ್ದು. ಉದ್ವೇಗ ಅಂದ್ರೆ ತವಕ. ಬಾನು ಅಂದ್ರೆ ಆಕಾಶ. ವೀಳೆ ಅಂದ್ರೆ ಆಹ್ವಾನ ಕೊಡೋದು, ವೀಳ್ಯದೆಲೆಯನ್ನು ಕೊಡುವಂಥದ್ದು. ನಮ್ಮ ಗ್ರಾಮೀಣ ಭಾಗದಲ್ಲಿ ಏನೋ ಶುಭ ಸಮಾರಂಭಗಳಿಗೆ ಕರೀಲಿಕ್ಕೆ ನಾವು ವೀಳ್ಯದೆಲೆ ಅಡಿಕೆಯನ್ನು ಕೊಟ್ಟು ಕರೆಯುವಂತಹ ಒಂದು ಪದ್ಧತಿ ಇದೆ. ಅದನ್ನು ನಾವು ವೀಳೆ ಅಂತಂದ್ರೆ ಒಂದು ಆಹ್ವಾನ. ಮಸಣ ಅಂದ್ರೆ ಸ್ಮಶಾನ. ಅಂದ್ರೆ ಸ್ಮಶಾನ. ಇದರೆಲ್ಲದರ ಒಟ್ಟಿಗೆ ನಾವು ಕಟ್ಟುವೆವು ನಾವು ಎಂ ಗೋಪಾಲಕೃಷ್ಣ ಅಡಿಗರು ಬರೆದಿರ್ತಕ್ಕಂತಹ ಕವನದ ಒಂದು ಪರಿಚಯವನ್ನ, ಆಶಯವನ್ನ ನಾವು ಈ ಪದ್ಯ ಭಾಗವನ್ನ ನೋಡ್ತಾ ತಿಳ್ಕೊಳ್ಳೋಣ ಮಕ್ಕಳೇ. ಪಠ್ಯಪೂರಕ ಅಧ್ಯಯನ ಪುಟ ಸಂಖ್ಯೆ 142. ಕಟ್ಟುವೆವು ನಾವು. ನಾನು ಒಂದ್ಸರಿ ಇದನ್ನ ಹಾಡ್ತೀನಿ ಮಕ್ಕಳೇ, ಅದರಂತೆ ನೀವು ಕೂಡ ಉತ್ತಮವಾಗಿ ಹಾಡಿ ಹೇಳಿ ನಾನು ಹೇಳ್ತಾ ನೋಡಿ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಹೊಸ ನೆತ್ತರು ಕುಕ್ಕಿಯಾರಿ ಹೋಗುವ ಮುನ್ನ, ಹರಿಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ. ಉತ್ಸಾಹ ಸಾಹಸದ ಉತ್ತುಂಗ ಬೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ನಮ್ಮೆದೆಯ ಕನಸುಗಳೇ ಕಾಮಧೇನು, ಆದಾವು ಕರೆದಾವು ವಾಂಚಿತವನು. ನಮ್ಮೆದೆಯ ಕನಸುಗಳೇ ಕಾಮಧೇನು, ಆದಾವು ಕರೆದಾವು ವಾಂಚಿತವನು. ಕರೆವ ಕೈಗಿಹುದೋ ಕನಸುಗಳ ಹರಕೆ, ಗುರಿ ತಪ್ಪದುನ್ಮುಖದ ಬಯಕೆ ಬೆಂಬಲಕ್ಕೆ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಜಾತಿ ಮತ ಭೇದಗಳ ಕಂದಕವು ಸುತ್ತಲು ದುರ್ಭೇದ್ಯವನೇ ಕೋಟೆ ಕೊತ್ತಲುಗಳು. ಜಾತಿ ಮತ ಭೇದಗಳ ಕಂದಕವು ಸುತ್ತಲು ದುರ್ಭೇದ್ಯವನೇ ಕೋಟೆ ಕೊತ್ತಲಗಳು. ರೂಢಿ ರಾಕ್ಷಸನ ಅರಸುಗೈಯುವವನು, ತೋಳ್ತಟ್ಟಿ ತೊಡೆ ತಟ್ಟಿ ಕರೆಯುವನು ಸಂಗ್ರಾಮಕ್ಕೆ. ಜಾತಿ ಮತ ಭೇದಗಳ ಕಂದಕವು ಸುತ್ತಲು ದುರ್ಭೇದ್ಯವನೇ ಕೋಟೆ ಕೊತ್ತಲುಗಳು. ರೂಢಿ ರಾಕ್ಷಸನ ಅರಸುಗೈಯುವವನು, ತೋಳ್ತಟ್ಟಿ ತೊಡೆ ತಟ್ಟಿ ಕರೆಯುವನು ಸಂಗ್ರಾಮಕ್ಕೆ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ನಮ್ಮ ಸಾವೆ ನೋವೇ ಹೊಸ ನಾಡ ತೊಟ್ಟಿಲು. ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ನಮ್ಮ ಸಾವೆ ನೋವೇ ಹೊಸ ನಾಡ ತೊಟ್ಟಿಲು. ಆದಾವು ಅಂಜುವೆದೆ ನಮ್ಮದಲ್ಲ, ಸೋಲು ಬಗೆ ವೀರನಿಗೆ ಸಲ್ಲ ಹೊಲ್ಲ. ಆದಾವು ಅಂಜುವೆದೆ ನಮ್ಮದಲ್ಲ, ಸೋಲು ಬಗೆ ವೀರನಿಗೆ ಸಲ್ಲ ಹೊಲ್ಲ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಎಡರುಗಳ ಕಡಲುಗಳ ನೀಸು ಬರುವೆವು ಘೋರ, ನೈಋಷ್ಯದಗ್ನಿ ಮುಖದಲು ಕೂಡ. ಹೊಕ್ಕು ಹೊರಡುವೆವಲ್ಲ ತೊಡಕುಗಳ ಒಡಕುಗಳ, ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ. ಎಡರುಗಳ ಕಡಲುಗಳ ನೀಸಿ ಬರುವೆವು ಘೋರ, ನೈಋಷ್ಯದಗ್ನಿ ಮುಖದಲು ಕೂಡ. ಹೊಕ್ಕು ಹೊರಡುವೆವಲ್ಲ ತೊಡಕುಗಳ ಒಡಕುಗಳ, ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಉತ್ಸಾಹ ಉದ್ವೇಗ ಉದ್ವೇಗಗಳ ವೀರ, ಯುವ ಜನದ ನಾಡಗುಡಿಯೋ. ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ, ಯುವ ಜನದ ನಾಡಗುಡಿಯೋ. ಅದರ
ಗಡಿಯೋ ಬರಲು ಬಿಡುವೆಂದಿಗೂ ಅದಕ್ಕೆ ತಡೆಯೋ ಅದರ ಹಾರಾಟಕ್ಕೆ ಬಾನೆ ಗಡಿಯೋ ಬರಲು ಬಿಡುವೆಂದಿಗೂ ಅದಕ್ಕೆ ತಡೆಯೋ ತಡೆಯುವವರು ಬಂದಿರೋ ಹೊಡೆಯುವವರು ಬಂದಿರೋ ಕೆಡೆ ನುಡಿವ ಕೆಡೆ ಬಗೆಯುವ ಕೆಡುಕು ಜನರೇ ಬನ್ನಿ ತಡೆಯುವವರು ಬನ್ನಿರೋ ಹೊಡೆಯುವವರು ಬನ್ನಿರೋ ಕೆಡೆ ನುಡಿವ ಕೆಡೆ ಬಗೆಯುವ ಕೆಡುಕು ಜನರೇ ಬನ್ನಿ ಕೊಟ್ಟೆವಿದು ಬೀಳೆಯವನು ನಿಮ್ಮಲ್ಲೆಲ್ಲರನ್ನು ತೊಡೆದು ನಿಮ್ಮ ಮಸಣದ ಮೇಲೆ ಕಟ್ಟುವೆವು ನಾವು ಹೊಸ ನಾಡೊಂದನು ಸುಖದ ಬೀಡೊಂದನು ಕೊಟ್ಟೆವಿದು ಬೀಳೆಯವನು ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸಣದ ಮೇಲೆ ಕಟ್ಟುವೆವು ನಾವು ಹೊಸ ನಾಡೊಂದನು ಸುಖದ ಬೀಡೊಂದನು ಕಟ್ಟುವೆವು ನಾವು ಹೊಸ ನಾಡೊಂದನು ಸುಖದ ಬೀಡೊಂದನು ಕಟ್ಟುವೆವು ನಾವು ಹೊಸ ನಾಡೊಂದನು ಸುಖದ ಬೀಡೊಂದನು. ತುಂಬ ಅದ್ಭುತವಾಗಿರ್ತಕ್ಕಂತಹ ಒಂದು ಕವನ. ಇದು ಸಾಮಾನ್ಯವಾಗಿ ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಒಂದು ಭಾರತ ಸ್ವತಂತ್ರದ ನಂತರ ಏನು ನಮ್ಮ ರಾಜ್ಯ ಅಂತಕ್ಕಂಥದ್ದು ಅನೇಕ ಒಂದು ಘಟನೆಗಳ ಆಧಾರವಾಗಿ ಹಂಚಿ ಏನು ಹೋಗಿತ್ತು. ಆ ಕಡೆ ಮೈಸೂರು ರಾಜ್ಯ ಇತ್ತು, ಈ ಕಡೆ ನಿಜಾಮರ ಒಂದು ಆಳ್ವಿಕೆ ನಡೀತಾ ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಒಂದು ಹೊಸ ಒಂದು ನಾಡನ್ನು ಕಟ್ಟುವಂತಹ ಕ್ರಿಯೆ ನಡೀಬೇಕಾಗಿತ್ತು. ಅದರ ಒಂದು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಒಂದು ಯಾವ್ಯಾವ ಭಾಷೆಯನ್ನು ಮಾತಾಡುವಂತಹ ಜನರಿದ್ದಾರೋ ಆ ಭಾಷೆಯನ್ನು ಮಾತಾಡುವಂತಹ ಒಂದು ನಾಡು ಸೃಷ್ಟಿಯಾಗುತ್ತೆ. ಅದೇ ರೀತಿ ಭಾಷಾವಾರು ಪ್ರಾಂತ್ಯಗಳ ಒಂದು ವಿಂಗಡಣೆ ಅಂತೇಳಿ ನಾವು ಕರಿತೀವಿ. ಅದರ ಅಂತೆಯೇ ನಮ್ಮ ಕನ್ನಡ ಭಾಷೆಯನ್ನ ಒಂದು ಸಂಸ್ಕೃತಿಯನ್ನ ನೆಲೆಸಿಕೊಳ್ಳುವ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಕನ್ನಡ ಭಾಷೆಯನ್ನ ಮಾತಾಡ್ತಕ್ಕಂತಹ ಒಂದು ಏನು ಜನರಿದ್ರು ಅವರು ಒಂದು ಹೊಸ ನಾಡನ್ನ ಒಂದು ಕಟ್ಟುವಂತಹ ಒಂದು ಪ್ರಯತ್ನವನ್ನ ಮಾಡುವಂತಹ ಹಂತದಲ್ಲಿ ಇತ್ತು. ಅಂತಹ ಸಂದರ್ಭದಲ್ಲಿ ಅನೇಕ ನವೋದಯ ಕಾಲಘಟ್ಟದಲ್ಲಿ ಇಂತಹ ಅನೇಕ ಕವನಗಳು ರಚನೆಯಾದವು. ಅದರಲ್ಲಿ ವಿಶಿಷ್ಟವಾಗಿ ಒಂದು ಭಾಷಾ ಶೈಲಿಯ ಒಂದು ಅನುಗುಣವಾಗಿ ಅವತ್ತಿನ ಯುವಜನತೆಗೆ ಒಂದು ಪ್ರೇರಕ ಶಕ್ತಿಯನ್ನ ನೀಡುವಂತಹ ಒಂದು ಕ್ರಿಯೆ ನಡೀಬೇಕಾಗಿತ್ತು. ಒಂದು ನಾಡನ್ನ ಒಂದು ಭಾಷೆಯನ್ನ ಮತ್ತೆ ಕಟ್ಟುವಂತಹ ಕ್ರಿಯೆ ಇದೆಯಲ್ಲ, ಇದಕ್ಕೆ ಸ್ಫೂರ್ತಿ, ಬೆಂಬಲ, ಒಂದು ಧನಾತ್ಮಕ ಚಿಂತನೆಗಳ ಒಂದು ಅವಶ್ಯಕತೆ ಇತ್ತು. ಬರೀ ಕೆಡುವವರ ಸಂಖ್ಯೆ ಅತಿ ಹೆಚ್ಚಾಗಿದ್ದಾಗ, ಕಟ್ಟುವವರ ಸಂಖ್ಯೆ ಒಂದು ಅಲ್ಪ ಸಂಖ್ಯೆಗಳಿದ್ದಾಗ ಅವರನ್ನು ಹುರಿದುಂಬಿಸ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಪತ್ರಿಕೆಗಳು ಒಂದು ಅನೇಕ ಒಂದು ಬೆಂಬಲವನ್ನು ಕೊಡಲಿಕ್ಕೆ ಬರಹಗಳು ಸೃಷ್ಟಿಯಾಯಿತು. ಅದರಲ್ಲಿ ಮುಖ್ಯವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ಕವಿಗಳು ಇಂತಹ ಅನೇಕ ಅಂಶಗಳನ್ನು ಇಟ್ಕೊಂಡು ಒಂದು ಕವಿತೆಗಳನ್ನು ರಚನೆ ಮಾಡ್ತಾರೆ. ಅದರಲ್ಲೂ ಕೂಡ ಕಟ್ಟುವೆವು ನಾವು ಅಂತಕ್ಕಂತಹ ಒಂದು ಏನು ಅಡಿಗರ ಒಂದು ಕವನ ಇದೆ, ಯುವಕರಿಗೆ ತುಂಬ ಸ್ಫೂರ್ತಿ ಒಂದು ಕೊಡ್ತಕ್ಕಂತಹ ಒಂದು ರಾಷ್ಟ್ರವನ್ನ ಬಲಿಷ್ಠವಾಗಿ ಕಟ್ಟಲಿಕ್ಕೆ ಪ್ರೇರಕವಾಗಿ ಕೆಲಸವನ್ನ ಮಾಡ್ತು ಅಂತಲೇ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ನೋಡಿ, ಈ ಪದ್ಯ ಭಾಗವನ್ನ ನಾವು ಒಂದೊಂದೇ ಅದನ್ನ ವಿವರಣೆಯನ್ನ ನೋಡ್ತಾ ಹೋದಾಗ ಈ ಕವನದ ಮಹತ್ವ ಏನು, ಆಶಯ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಮಕ್ಕಳೇ. ನೋಡಿ, ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಅಂತೇಳಿ. ನೋಡಿ, ನಾವು ಇವತ್ತಿನ ಸಂದರ್ಭದಲ್ಲಿ ಏನಿದೆ, ಅವತ್ತಿನ ಸಂದರ್ಭದಲ್ಲಿ ಒಂದು ಕನ್ನಡ ಭಾಷೆಯನ್ನ ಮಾತಾಡ್ತಕ್ಕಂಥವರು ಒಂದು ನಾಡನ್ನ, ಕರ್ನಾಟಕ ಅಂತಕ್ಕಂಥ ಒಂದು ರಾಜ್ಯವನ್ನ ಸೃಷ್ಟಿ ಮಾಡಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ಇವರು ಏನ್ ಹೇಳ್ತಾರೆ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು ನಾವು ಕಟ್ಟೋಣ, ನಾವೆಲ್ಲರೂ ಸೇರಿ ಒಂದು ನಾಡನ್ನ ಸೃಷ್ಟಿ ಮಾಡೋಣ, ಕಟ್ಟುವಂತಹ ಪ್ರಯತ್ನವನ್ನ ಮಾಡೋಣ. ಅದರಂತ ಧನಾತ್ಮಕವಾಗಿರ್ತಕ್ಕಂತಹ ಒಂದು ಚಿಂತನೆಯನ್ನ ನಾವು ಮಾಡೋಣ. ಅದರ ಜೊತೆಗೆ ರಸದ ಬೀಡೊಂದು ಸಿಹಿಯಾಗಿರ್ತಕ್ಕಂತಹ ಒಂದು ನೆಲೆಬೀಡು ಅಂತ ಏನ್ ಕರಿತೀವಿ, ನೆಲೆಸುವಂತಹ ವಾಸಿಸುವಂತಹ ಸ್ಥಳವನ್ನ ನಾವು ಕಟ್ಟೋಣ. ನೋಡಿ, ಅದರ ಮುಂದುವರೆದ ಅಂಶವನ್ನ ನೋಡಿ. ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ ಹರಿಯದೀ ಮಾಂತ್ರಿಕನ ಮಾಟ ಮಸಳುವ ಮುನ್ನ
ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ನಾವು ನಾಡನ್ನ ಕಟ್ಟುವಂತಹ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ಹೊಸ ನೆತ್ತರು ಕುಕ್ಕಿ, ಹೊಸ ನೆತ್ತರು ರಕ್ತ ಅಂತ ಹೇಳಿ, ಅಂದ್ರೆ ಏನು ಬಿಸಿ ರಕ್ತವನ್ನ ಒಂದು ಹರಿತಾ ಇರತಕ್ಕಂತಹ ಪ್ರೌಢಾವಸ್ಥೆಯ ಒಂದು ಹೊಂದಿರತಕ್ಕಂತಹ ಒಂದು ಹರೆಯದ ಒಂದು ವಯಸ್ಸಿನಲ್ಲಿರ್ತಕ್ಕಂಥ ಯುವಕರು ನೀವೇನಿದ್ದೀರಿ, ಇವೆಲ್ಲರೂ ಕೂಡ ಉತ್ಸಾಹದಿಂದ ನೀವಿರಬೇಕು. ಉತ್ಸಾಹದಿಂದ ನಾಡುವಂತಹ ನಾಡನ್ನ ಕಟ್ಟುವಂತಹ ಒಂದು ಪ್ರಯತ್ನವನ್ನ ನೀವು ಮಾಡಬೇಕು. ಅದು ಬಿಸಿ ರಕ್ತ ಅಂತಕ್ಕಂಥದ್ದು ಆರಿ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಈ ನಾಡನ್ನ ಕಟ್ಟುವಂತಹ ಪ್ರಯತ್ನ ಆಗಬೇಕಾಗಿದೆ. ಮತ್ತೆ ಹರಿಯದಿ ಮಾಂತ್ರಕನ ಮಾಟ ಮಸಳುವ ಮುನ್ನ, ಈ ಹರಿಯದ ವಯಸ್ಸು ಏನಿದೆ ಒಂದು ರೀತಿ ಒಂದು ಮಾಂತ್ರಿಕ ಶಕ್ತಿ ಇದ್ದಾಗೆ, ಒಂದು ಮ್ಯಾಜಿಕ್ ಮಾಡುವಂತಹ ಒಂದು ಕ್ರಿಯೆ. ಅಂದ್ರೆ ಈ ಗುಡ್ಡವನ್ನ ಬೆಟ್ಟವನ್ನ ಕಡಿದು ಪುಡಿ ಮಾಡಿ ಒಂದು ನೆಲಸಮಗೊಳಿಸ್ತಕ್ಕಂಥ ಶಕ್ತಿ ಆ ಪ್ರೌಢಾವಸ್ಥೆಯಲ್ಲಿ ಇರುವಂಥದ್ದು. ಕಲ್ಲನ್ನ ಕಡಿದು ಕರಗಿಸುವ ಜೀರ್ಣಿಸುವಂತಹ ಒಂದು ಶಕ್ತಿ ಆ ಪ್ರೌಢಾವಸ್ಥೆಯಲ್ಲಿ ಆ ಯುವಕರಿಗೆ ಬಂದಿರ್ತದೆ. ಅಂತಹ ಒಂದು ಅಂಶವನ್ನ ಮುಂದಿಟ್ಕೊಂಡು ಕವಿ ಹರಿಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಈ ಒಂದು ಹರಿಯದ ವಯಸ್ಸು ಏನಿದೆ ಇದು ಕಳೆದೋಕ್ಕಿಂತ ಮುಂಚಿತವಾಗಿಯೇ ನಾವು ಒಂದು ನಾಡನ್ನು ನಾವು ಕಟ್ಟೋಣ ಅಂತಕ್ಕಂತಹ ಒಂದು ಯುವ ಪೀಳಿಗೆಗೆ, ಒಂದು ತಾರುಣ್ಯ ಮತಿಗಳಿಗೆ ಒಂದು ಹೇಳುವಂತಹ ಒಂದು ಕರೆಯನ್ನು ಕೊಡುವಂತಹ ಅಂಶವನ್ನ ಈ ಪದ್ಯದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿ. ಮಾಂತ್ರಿಕರು ಅಂತಂದ್ರೆ ಈ ಜಾದೂಗಾರ ಅಂತ ಹೇಳಿ ಆ ರೀತಿಯಾಗಿ ಅರ್ಥ ಬರುತ್ತೆ. ಹಾಗೆ ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಒಂದು ವಿಶಾಲವಾಗಿರ್ತಕ್ಕಂತಹ ಸಾಗರ ಅಂತಕ್ಕಂಥದ್ದು ಎಷ್ಟು ಅಗಾಧವಾಗಿರ್ತದೆ, ಆ ಒಂದು ಅಗಾಧತೆಯ ಜೊತೆಗೆ ಒಂದು ಉಕ್ಕಿ ಹರಿಯುವ ಒಂದು ರಭಸವಾಗಿ ಅಲೆಗಳು ನೋಡಿ ಓರ್ಗ ಇರ್ತಕ್ಕಂತಹ ಅಲೆಗಳು ಬಂದು ದಡಕ್ಕೆ ಬಡಿತಾ ಇರ್ತದೆ. ಆ ಒಂದು ರಭಸವಾಗಿ ಅಷ್ಟು ಒಂದು ಉದ್ವೇಗದಿಂದ ನಾವು ನಾಡನ್ನ ಕಟ್ಟುವಂತಹ ಒಂದು ಪ್ರಯತ್ನ ಇವತ್ತು ಮಾಡಬೇಕಾಗಿದೆ. ಈ ಸಾಗರ ಬತ್ತಿ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ, ಆದರೆ ಅದನ್ನು ಉಪಮೆಯಾಗಿ ಬಳಕೆ ಮಾಡಿಕೊಂಡು ಇವತ್ತು ಯುವಕರಲ್ಲಿ ಉತ್ಸಾಹದ ಒಂದು ಪರಿವೇನಿದೆ, ಇದು ಆರಿ ಹೋಗಕ್ಕಿಂತ ಮುಂಚಿತವಾಗಿಯೇ ನಾವು ನಾಡನ್ನ ಕಟ್ಟುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕಾಗಿದೆ. ಬತ್ತಿ ಹೋಗುವ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡವನ್ನು ನಾವು ಕಟ್ಟುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಅಂತೇಳಿ ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ನಮಗೆ ಯಾವತ್ತು ಬಲಿಷ್ಠವಾಗಿರ್ತಕ್ಕಂತಹ ಯುವಕರನ್ನ ನೀವು ಧನಾತ್ಮಕವಾಗಿ ಯೋಚನೆ ಮಾಡ್ತಕ್ಕಂಥ ಯುವಕರನ್ನ ನೀವು ಕೊಟ್ಟಿದ್ದೆ ಆದರೆ ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳಿದರು. ಅದರಂತೆಯೇ ಒಂದು ಪದ್ಯ ನೆನಪಾಗುತ್ತೆ. ಕಟ್ಟುತ್ತೇವ ನಾವು ಕಟ್ಟೇ ಕಟ್ಟುತ್ತೇವ, ಕಂಡ ಕನಸುಗಳ ಒಡೆದ ಮನಸ್ಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ನಾಡ ಕಟ್ಟುತ್ತೇವ ಅಂತಕ್ಕಂಥ ಒಂದು ಕಾರಣ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ ಮಕ್ಕಳೇ. ನೋಡಿ ಕವಿ ಮುಂದುವರೆದು ಏನು ಹೇಳ್ತಾರೆ ಅಂತ, ನಮ್ಮ ಎದೆಯ ಕನಸುಗಳೇ ಕಾಮದೇನು, ಆದಾವು ಕರೆದಾವು ವಾಂಛಿತವನು, ಕರೆವ ಕೈಗಿಹುದು ಕನಸುಗಳ ಹರಕೆ, ಗುರಿ ತಪ್ಪದು ಹುಮ್ಮುಖದ ಬಯಕೆ ಬೆಂಬಲಕ್ಕೆ. ನೋಡಿ, ಇವತ್ತು ಕಟ್ಟುವವರ ಸಂಖ್ಯೆಯೇ ಕಡಿಮೆ, ಕೆಡವುದು ಸಾಕಷ್ಟು ಜನ ಇದ್ದಾರೆ. ಕಟ್ಟುವಂತಹ ಕೆಲಸ ಇಲ್ಲಿ ಆಗಬೇಕಾಗಿದೆ. ನಾಡನ್ನ ಕಟ್ಟಬೇಕು, ಒಂದು ದೇಶವನ್ನ ಕಟ್ಟಬೇಕು, ಭಾಷೆ ಸಂಸ್ಕೃತಿಯನ್ನ ಕಟ್ಟುವಂತಹ ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ. ಇದಕ್ಕಾಗಿ ನಾವು ಒಂದು ಶಕ್ತಿಯಾಗಿ ನಾವು ನಿಲ್ಲಬೇಕಾಗಿದೆ. ಅದಕ್ಕೆ ನಾವು ಯಾವುದನ್ನ ಶಕ್ತಿಯನ್ನಾಗಿ ಮಾಡ್ಕೊಳ್ಬೇಕು ಅಂತಂದ್ರೆ, ಮೊದಲನೇದಾಗಿ ಕನಸುಗಳನ್ನು ನಾವು ಶಕ್ತಿಯನ್ನಾಗಿ ಮಾಡ್ಕೋಬೇಕು. ನೋಡಿ, ನಾವು ಫಸ್ಟು ಯಾವುದೇ ಅಂಶವನ್ನ, ಗುರಿಯನ್ನ, ಕೆಲಸವನ್ನ ಮಾಡಬೇಕು ಅಂದ್ರೆ ಕನಸಿರ್ಬೇಕಂತೆ. ಕನಸುಗಳಿದ್ದಾಗ ಮಾತ್ರ ನಾವು ಬದುಕಿನಲ್ಲಿರ್ತಕ್ಕಂಥ ಏನಾದ್ರು ಒಂದು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಅಂತೇಳಿ ಅದನ್ನೇ ಇಲ್ಲಿ ಕವಿ ಹೇಳಿದಾನೆ. ನಮ್ಮ ಎದೆಯ ಕನಸುಗಳೇ ನಮ್ಮ ಎದೆಯಲ್ಲಿರ್ತಕ್ಕಂತಹ ಒಂದು ಕನಸುಗಳು ಏನಿದೆ ಇದನ್ನ ಕಾಮಧೇನು ಅಂತಂದ್ರೆ ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥ ವಸ್ತು ಅಂತ ಏನೋ ನಿಮಗೆ ಈಗಾಗಲೇ ಗೊತ್ತಿದೆ. ಆ ರೀತಿಯಾಗಿ ಈ ಕನಸುಗಳನ್ನು ನಾವು ಕಾಮಧೇನುಗಳನ್ನಾಗಿ ಮಾಡಿಕೊಂಡ್ರೆ ಮಾತ್ರ ನಾವು ಏನು ಅಂದ್ಕೊಂಡಿದ್ದೀವಿ ಆ ಎಲ್ಲ ಸಾಧನೆಗಳನ್ನ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದಾವು ಕರೆದಾವು ವಾಂಛಿತವನು, ಆಸೆಗಳು
ನಮ್ಗೆ ಏನು ಆಸೆ ಇದೆ, ನಾಡನ್ನು ಕಟ್ಟುವಂತಹ ಒಂದು ಆಸೆ ಏನಿದೆ, ಈ ಆಸೆಯನ್ನ ನಾವು ಈಡೇರಿಸಿಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡೋಣ. ವಾಂಛಿತನ ಅಂದ್ರೆ ಆಸೆ, ಬಯಕೆ ಅಂತ ಹೇಳಿ. ಕರೆವ ಕೈಗಿಹುದು ಕನಸುಗಳ ಹರಕೆ, ಗುರಿ ತಪ್ಪುವುದು ಒಮ್ಮುಖದ ಬಯಕೆ ಬೆಂಬಲಕ್ಕೆ. ಒಮ್ಮುಖ, ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು, ಏಕತೆ ಇರಬೇಕು, ಐಕ್ಯತೆ ಇರಬೇಕು. ಈ ಐಕ್ಯತೆ, ಏಕತೆ ಇವೆರಡೂ ಇದ್ರೆ ನಾವು ಏನನ್ನಾದ್ರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ನಮಗೆ ಕನಸುಗಳ ಹಾರೈಕೆ ಇದೆ, ಕನಸುಗಳ ಆಶೀರ್ವಾದ ಇದೆ. ಈ ಆಶೀರ್ವಾದವನ್ನು ನಾವು ಇಟ್ಕೊಂಡು ನಮ್ಮ ಗುರಿಯನ್ನ ಏನು ಇಟ್ಕೊಂಡಿದೀವಿ ಆ ಗುರಿಯನ್ನ ತಪ್ಪದ ಹಾಗೆ ಏಕ ರೀತಿಯಾಗಿ ಒಂದೇ ಚಿತ್ತದಿಂದ ನಾವು ಕೆಲಸವನ್ನ ನಾವು ಮಾಡೋಣ. ಅದಕ್ಕೆ ನಮಗೆ ಒಂದು ಆಶಾವಾದ ಬೇಕು, ನಮಗೆ ಶಕ್ತಿ ಬೇಕು. ಆ ಕನಸುಗಳನ್ನ ಶಕ್ತಿಯಾಗಿ ಇಟ್ಕೊಂಡು ನಾವು ಗುರಿಯನ್ನ ಸಾಧನೆಯನ್ನ ಮಾಡೋಣ ಅಂತಕ್ಕಂತಹ ಒಂದು ಅಂಶವನ್ನ ಇಲ್ಲಿ ಕವಿ ಹೇಳಿದ್ದಾರೆ ಅಂತಕ್ಕಂಥದ್ದು. ನಮಗೆ ಗಿರೀಶ್ ಕಾರ್ನಾಡ್ ಅವರು ಒಂದು ಯಯಾತಿ ನಾಟಕದಲ್ಲಿ ಒಂದು ವಾಕ್ಯ ಬರುತ್ತೆ, ಬೆಳಕಿಲ್ಲದ ದಾರಿಯಲ್ಲಿ ನಾವು ನಡೆಯಬಹುದು, ಆದರೆ ಕನಸಿಲ್ಲದ ದಾರಿಯಲ್ಲಿ ನಾವು ನಡೆಯಲಿಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂತಹ ಮಾತು ಗಿರೀಶ್ ಕಾರ್ನಾಡ್ ಅವರ ಒಂದು ಯಯಾತಿ ನಾಟಕದಲ್ಲಿ ನಾವು ನೋಡ್ತೀವಿ ಮಕ್ಕಳೇ. ಆ ಒಂದು ಅಂಶವನ್ನ ಇಲ್ಲಿ ಕವಿ ತನ್ನ ಕಟ್ಟುವೆವು ನಾಡು ಅಂತಕ್ಕಂತಹ ಒಂದು ಕವನದಲ್ಲಿ ಆಸೆಗಳನ್ನ ನಾವು ಇಟ್ಕೊಳ್ಬೇಕು. ಅದು ಎಂತಹ ಆಸೆ, ಹೊಸ ನಾಡನ್ನ, ಹೊಸ ಭಾಷೆಯನ್ನ, ಹೊಸ ಸಂಸ್ಕೃತಿಯನ್ನ ಒಂದು ಕಟ್ಟುವಂತಹ ಆಸೆಯನ್ನ ನಾವು ಇಟ್ಕೊಂಡಾಗ ಮಾತ್ರ ನಮ್ಮ ಗುರಿ ಸಾಧನೆಯಿಂದ ಏಕಚಿತ್ತದಿಂದ, ಚಂಚಲ ಮನಸ್ಸಿನಿಂದ ಅಲ್ಲ, ಏಕಚಿತ್ತದಿಂದ ನಾವು ಆ ಒಂದು ನಾಡನ್ನ ಕಟ್ಟುವಂತಹ ಪ್ರಯತ್ನವನ್ನ ನಾವು ಮಾಡೋಣ ಅಂತೇಳಿ ಯುವ ಜನತೆಗೆ ಕರೆಯನ್ನ ಒಂದು ಕೊಡ್ತಾ ಇದ್ದಾರೆ. ಆದರೆ ಈ ನಾಡನ್ನ ಕಟ್ಟಲಿಕ್ಕೆ ಒಂದು ವಿಘ್ನಗಳಿವೆ, ಸಮಸ್ಯೆಗಳಿವೆ. ಆ ಸಮಸ್ಯೆಗಳು ಏನೇನು ಅನ್ನೋದನ್ನು ಕೂಡ ಇಲ್ಲಿ ಮುಂದಿನ ಪದ್ಯ ಭಾಗದಲ್ಲಿ ಕವಿ ಹೇಳ್ತಾರೆ ನೋಡಿ. ಜಾತಿ ಮತ ಭೇದಗಳ ಕಂದಕವು ಸುತ್ತಲೂ ದುರ್ಭೇದ್ಯವೇನೆ ಕೋಟೆ ಕೊತ್ತಲಗಳು ಇದೆ. ನಾಡನ್ನು ಕಟ್ಟುವಂತಹ ಪ್ರಯತ್ನದಲ್ಲಿ ನಾವು ಇದ್ದೇವೆ, ಅದಕ್ಕೆ ಸಮಸ್ಯೆಗಳು ಇವೆ. ಒಂದು ಒಳ್ಳೆ ಕೆಲಸ ಮಾಡಬೇಕು, 108 ವಿಘ್ನ ಅಂತೆ. ಆ ವಿಘ್ನಗಳನ್ನು ನಿವಾರಣೆ ಮಾಡಿಕೊಂಡು ನಾವು ಕೆಲಸಗಳನ್ನ ಮಾಡಬೇಕು. ಅದೇ ರೀತಿಯಾಗಿ ಇವತ್ತು ಎಲ್ಲ ಕಡೆ ಇವತ್ತು ಜಾತಿ ವ್ಯವಸ್ಥೆ ಇದೆ. ನೀನು ಆ ಜಾತಿಯವನು, ಈ ಜಾತಿಯವನು ಅಂತಕ್ಕಂಥ ಜಾತಿ ವ್ಯವಸ್ಥೆ ಇದೆ. ಮತ ಭೇದಗಳು, ಭಿನ್ನತೆ, ಮತಗಳಲ್ಲೇ ಭಿನ್ನತೆ. ಹಿಂದೂ, ಮುಸ್ಲಿಂ, ಜೈನ, ಕ್ರಿಸ್ತು, ಸಿಖ್, ಇಂತಹ ಅನೇಕ ಮತಗಳ ಭೇದಗಳು ಇವೆ. ಎಲ್ಲವೂ ಕೂಡ ಕಂದಕ್ಕೂ ಸುತ್ತಲೂ, ಕಂದಕಂದ ತೊಗ್ಗು ಅಂತ, ಸುತ್ತಲೂ ಕೂಡ ಒಂದು ಸಮಸ್ಯಾತ್ಮಕ ಗುಂಡಿಗಳೇ ಇವೆಲ್ಲವೂ ಕೂಡ. ಆ ಗುಂಡಿಯನ್ನ ಮುಚ್ಚುವಂತಹ ಒಂದು ಕ್ರಿಯೆ ಇವತ್ತು ನಡಿಬೇಕಾಗಿದೆ. ದುರ್ಭೇದ್ಯವನೇ ಕೋಟೆ ಕತ್ತಲಗಳು. ದುರ್ಭೇದ್ಯ ಅಂದ್ರೆ ಭೇದಿಸಲಾಗದೇ ಇರತಕ್ಕಂತಹ, ಸಾಧ್ಯವಾಗದೇ ಇರತಕ್ಕಂತಹ, ಭೇದಿಸಲು ಸಾಧ್ಯವಾಗದೇ ಇರತಕ್ಕಂತಹ ಒಂದು ಸಮಸ್ಯೆಗಳು ನಾಡಿನಲ್ಲಿ ಇವೆ. ಅವೇ ಜಾತಿ, ಮತ, ಪಂಥಗಳ ಒಂದು ಏನು ಇವತ್ತು ಸಮಸ್ಯೆಗಳಿವೆ, ಸಾಮಾಜಿಕ ಸಮಸ್ಯೆಗಳು ಅಂತ ನೀವು ಗುರುತಿಸ್ತೀವಿ. ಈ ಸಮಸ್ಯೆಗಳನ್ನ ನಾವು ಆ ಕಂದಕವನ್ನು ಮುಚ್ಚುವಂತಹ, ಸಮಸ್ಯೆಯನ್ನು ಹೋಗಲಾಡಿಸುವಂತಹ ಒಂದು ಕ್ರಿಯೆಗೆ ನಾವು ಒಳಗಾಗಬೇಕು. ಆಗ ಮಾತ್ರ ನಾವು ನಾಡನ್ನ ಕಟ್ಟಲಿಕ್ಕೆ ನಾವು ಸಾಧ್ಯತೆ ಇದೆ ಅನ್ನುವ ಒಂದು ಅಂಶವನ್ನ ಹೇಳ್ತಾರೆ ನೋಡಿ. ಸಮಸ್ಯೆ ಇಲ್ಲದೆ ಯಾವ ಸಾಧನೆಯನ್ನು ಕೂಡ ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ನಾವು ಸಾಧನೆ ಅಂತ ಕರೆಯೋದು. ಅವೆಲ್ಲ ದಾಟ್ಕೊಂಡು ಹೋದಾಗಲೇ ಮಾತ್ರ ಅದಕ್ಕೆ ನಮಗೆ ಯಶಸ್ಸು ಸಿಗುತ್ತೆ. ಯೋಚನೆ ಮಾಡ್ಕೊಂತ ಕೂತ್ಕೊಂಡ್ರೆ ನಾವು ಯಾವುದೇ ಯಶಸ್ಸನ್ನ ಒಂದು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವ ಒಂದು ಅಂಶವನ್ನು ಕೂಡ ಇಲ್ಲಿ ಕವಿ ಹೇಳ್ತಾರೆ. ರೂಢಿ ರಾಕ್ಷಸನ ಒಂದು ಹಸುಗೈಯುವನು ತೊಡೆ ತಟ್ಟಿ ಕರೆಯುವನು ಸಂಗ್ರಾಮಕ್ಕೆ. ಇವತ್ತು ಎಲ್ಲ ಕಡೆ ಕೂಡ ಒಂದು ರೂಢಿ ಸಂಪ್ರದಾಯಗಳು ಅಂತಕ್ಕಂಥದ್ದು ಏನಿದೆ, ಈ ರೂಢಿ ಸಂಪ್ರದಾಯಗಳಿಗೆ ಕಟ್ಟು ಬಿದ್ದು ಇವನ್ನ ನಾವು ಆಚರಣೆಗಳು ಏನಿವೆ, ಈ ಆಚರಣೆಗಳು ಏನು ಸಾಮಾಜಿಕ ಸಮಸ್ಯೆಯಲ್ಲಿ ನೀ ಮೇಲು ಕೀಳು, ನೀ ಬಡವ ಶ್ರೀಮಂತ, ನೀ ಒಳ್ಳೆಯವ ಕೆಟ್ಟವ, ಈ ಥರದ ಅನೇಕ ಭಿನ್ನತೆಗಳನ್ನು ನಾವು ನೋಡ್ತೀವಿ. ಈ ಎಲ್ಲ ರೂಢಿ ಸಂಪ್ರದಾಯಗಳನ್ನ ನಾವು ಹೋಗಲಾಡಿಸಿ ಅವುಗಳನ್ನು ಸಂಹಾರ ಮಾಡಿ ನೋಡಿ. ಅದಕ್ಕೆ ಹೇಳ್ತಾರೆ ಒಂದು ರೀತಿ ಅವುಗಳನ್ನು, ಆ ಸಂಪ್ರದಾಯಗಳನ್ನ ಏನು ಮಾಡಬೇಕು, ಹುಡುಕಿ ಅವುಗಳನ್ನು ನಾಶ ಮಾಡಬೇಕು. ತೊಡೆ ತಟ್ಟಿ ಕರೆಯುವುದು ಸಂಗ್ರಾಮಕ್ಕೆ. ಸಂಗ್ರಾಮಕ್ಕೆ ಯುದ್ಧ, ಕದನಕ್ಕೆ ನಾವು ನಿಲ್ಲಬೇಕು.
ನೋಡಿ, ಈ ಜಗಳ ಆಗದೆ ಯಾವ ಸಮಸ್ಯೆಗಳು ಕೂಡ ಒಂದು ಮಾತಿನಲ್ಲಿ ಬಗೆಹರಿಸಿಕೊಳ್ಳುವ ಒಂದು ಸಮಸ್ಯೆಗಳೇ ಬೇರೆ. ಕೆಲವು ಸರಿ ನಾವು ಕ್ರಾಂತಿಯಿಂದ ನಾವು ಮಾಡಿ ಕೆಲವೊಂದು ನಮ್ಮ ಸಮಸ್ಯೆಗಳನ್ನ ಪರಿಹಾರ ಒಂದು ಮಾಡಿಕೊಳ್ಳುವ ಒಂದು ಅಂಶವನ್ನ ನಾವು ನೋಡ್ತೀವಿ. ಈಗಾಗಲೇ ಭಾರತ ಸ್ವತಂತ್ರ ಹಾಗೆ ಬರಲಿಲ್ಲ, ಪುಕ್ಕಟೆಯಾಗಿ ಯಾವ ಬರಲಿಲ್ಲ. ಹೋರಾಟ ಮಾಡಿಯೇ ಒಂದು ಕ್ರಾಂತಿಯನ್ನ ಮಾಡಿಯೇ ನಾವು ಸ್ವತಂತ್ರವನ್ನ ಸ್ವತಂತ್ರದ ಯಶಸ್ಸನ್ನ ಗಳಿಸಿದ್ದು. ಆ ಅಂಶವನ್ನು ಇಟ್ಕೊಂಡು ಇಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರು ನಾವು ನಾಡನ್ನ ಕಟ್ಟಬೇಕು ಅಂದ್ರೆ ಅನೇಕ ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನ ಯಾವ ರೀತಿ ಹೋಗಲಾಡಿಸ್ಬೇಕು, ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಅದನ್ನ ಯುದ್ಧದ ಮುಖಾಂತರ, ಕ್ರಾಂತಿಯ ಮುಖಾಂತರ ಅವುಗಳ ಸಮಸ್ಯೆಗಳನ್ನ ಹೋಗಲಾಡಿಸ್ಕೊಂಡು ನಾವು ನಾಡನ್ನ ಕಟ್ಟುವಂತ ಒಂದು ಕೆಲಸವನ್ನ, ಒಳ್ಳೆ ಕೆಲಸವನ್ನ ನಾವು ಮಾಡಬೇಕು. ಅದಕ್ಕೆ ಪರಿಶ್ರಮ ಬೇಕು. ಪರಿಶ್ರಮ ಇಲ್ಲದೆ ಯಾವ ಒಂದು ಕೆಲಸವೂ ಕೂಡ ಆಗೋದಿಲ್ಲ ಅಂತಕ್ಕಂಥ. ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ನಮ್ಮ ಸಾವೇ ನೋವೇ ಹೊಸ ನಾಡ ತೊಟ್ಟಿಲು. ಹೊಸ ನಾಡನ್ನು ನಾವು ಕಟ್ತೀವಿ. ಇದರಿಂದ ಯಾವುದೇ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಅದಕ್ಕೆ ನಾವು ಜೀವವನ್ನ ಬೇಕಾದ ಕೂಡ ಪ್ರಾಣ ಅರ್ಪಣೆಯನ್ನ ಮಾಡಲಿಕ್ಕೂ ಕೂಡ ನಾವು ಸಿದ್ಧ ಆಗಿದ್ದೀವಿ. ನಮ್ಮ ಹೆಣಗಳಲ್ಲಿ ನೀವು ನಮ್ಮ ಹೆಣಗಳನ್ನು ಉರುಳೋದ್ರೂ ಪರವಾಗಿಲ್ಲ, ನಮ್ಮ ಜೀವಗಳನ್ನ ಕಳ್ಕೊಂಡ್ರೂ ಪರವಾಗಿಲ್ಲ. ಈ ಇಂದಿನ ಒಂದು ಸಾಮ್ರಾಜ್ಯಶಾಹಿಗಳನ್ನ ಇತಿಹಾಸವನ್ನ ನಾವು ನೋಡ್ತಾ ಹೋದ್ರೆ ನೋಡಿ, ಒಂದು ಸಾಮ್ರಾಜ್ಯಶಾಹಿಗಳು ತನ್ನನ್ನು ತಾನು ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಬಂದಿದ್ರು. ಅವ್ರ ಮನೆ ಅಂತಾಗಿದ್ದು ತನ್ನ ಸಾವಿನಲ್ಲಿ. ಆದರೂ ಕೂಡ ಸಾಮ್ರಾಜ್ಯಗಳು ಹಾಗೆ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯಗಳ ಹೆಸರಿನಲ್ಲಿ ಅವು ಹೇಗೆ ನಿಂತುಕೊಂಡ್ವು, ಅದೇ ರೀತಿಯಾಗಿ ಇವತ್ತಿನ ನಮ್ಮ ರಾಜ್ಯವನ್ನ ಸೃಷ್ಟಿ ಮಾಡುವ ಪ್ರಯತ್ನವನ್ನು ನಾವಿದ್ದೇವೆ. ಅದಕ್ಕೆ ನಾವು ಪ್ರಾಣ ಬೇಕಾಡು ಕೂಡ ನಾವು ಕೊಡ್ಲಿಕ್ಕೆ ಸಿದ್ಧವಾಗಿದ್ದೇವೆ. ಆದರೆ ನಾಡನ್ನ ಕಟ್ಟುವಂತಹ ಪ್ರಯತ್ನ ಇದೆಯಲ್ಲ, ಅದರಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ನೀವೇನು ಹೆದರಿಸಿದ್ರು ಕೂಡ ನಾವು ಹೆದರೋದಿಲ್ಲ. ಏನೇ ಸಮಸ್ಯೆಗಳು, ವಿಘ್ನಗಳು ಬಂದರೂ ಕೂಡ ಅವುಗಳನ್ನ ನಾವು ಗಾಳಿಗೆ ತೂರಿ ನಾವು ನಮ್ಮ ಯಶಸ್ಸಿನ ಕಡೆಗೆ ಒಂದು ಚಿಂತನೆಯನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಅಂಶವನ್ನ ಇಲ್ಲಿ ಕವಿ ಹೇಳಿದ್ದಾರೆ. ಆಧಾವು ಅಂಜುಬೇದೆ ನಮ್ಮದಲ್ಲ, ನಾವು ಯಾವುದಿಗೂ ಕೂಡ ಹೆದರದೇ ಇಲ್ಲ. ನಾವು ಹೆದರುವಂತಹ ಒಂದು ಗೋಜಿಗೆ ಹೋಗದೇ ಇಲ್ಲ. ನಮ್ಮ ಎದೆ ಅಷ್ಟು ಗಟ್ಟಿಮುಟ್ಟಾಗಿದೆ ಅಂತಕ್ಕಂಥ ಅಂಶವನ್ನು. ಆದಾವು ಅಂಜುಬೇದೆ ನಮ್ಮದಲ್ಲ, ಸೋಲು ಬಗೆ ವೀರನಿಗೆ ಸಲ್ಲಬಲ್ಲ. ವೀರ ಅಂದರೆ ವೀರ ಅಂತೇಳಿ ಯಾವುದೇ ಒಬ್ಬ ವೀರನಿಗೆ ಈ ಹೇಳಿತನ ಅಂತಕ್ಕಂಥದ್ದು ಇರೋದಿಲ್ಲ. ಧೈರ್ಯ, ಸಾಹಸದಲ್ಲೇ ಅವನ ಹೆಸರುವಾಸಿಯಾಗಿರ್ತಾರೆ. ಉತ್ತರನ ಪೌರುಷ ಒಲೆಮುಂಡಿ ಅಂತ ಕರಿತೀವಿ. ಆ ಒಂದು ಉತ್ತರನ ಪೌರುಷದ ಹಾಗೆ ನಾವು ಜಂಬವನ್ನು ನಾವು ಯಾವತ್ತೂ ಕೂಡ ಪಡ್ಕೊಳ್ಳೋದಿಲ್ಲ. ಯಾವುದಕ್ಕೂ ಕೂಡ ನಾವು ಹೆದರೋದು ಇಲ್ಲ, ಅಂಜೋದು ಇಲ್ಲ. ಹೊಸ ನಾಡನ್ನ ಕಟ್ಟುವಂತಹ ಪ್ರಯತ್ನ ನಮ್ಮ ಕಣ್ಮುಂದೆ ಇದೆ. ಆ ಗುರಿಯನ್ನ ನಾವು ಸಾಧಿಸುವಲ್ಲಿ ನಾವು ಯಶಸ್ಸನ್ನ ಕಂಡೇ ಕಾಣ್ತೀವಿ ಅಂತಕ್ಕಂಥ ಅಂಶವನ್ನ ಯುವಕರಿಗೆ ಕರೆಯನ್ನ ಕೊಡುವಂತಹ ಒಂದು ಬಗೆಯಲ್ಲಿ ನಾವು ಈ ಕವನವನ್ನ ನೋಡ್ತೀವಿ. ನೋಡಿ, ಮತ್ತೆ ಮುಂದುವರೆದು ಏನ್ ಹೇಳ್ತಾರೆ, ಎಡರುಗಳ ಕಡದುಗಳನ್ನು ಈಸಿ ಬರುವೆವು ಘೋರ. ಕಷ್ಟಗಳ ಒಂದು ಸಾಗರ ಇರಬಹುದು. ಇವತ್ತು ಅನೇಕ ಕಷ್ಟಗಳು, ಸಮಸ್ಯೆಗಳು, ನೋವುಗಳು ಇದ್ದಾವೆ. ಯಾರಿಗಿಲ್ಲ, ಎಲ್ಲರಿಗೂ ಇದ್ದಾವೆ. ಆದರೆ ಅಂತಹ ಒಂದು ಕಷ್ಟಗಳ ಸಾಗರದವನ್ನು ಕೂಡ ನಾವು ಸುಲಭವಾಗಿ ಈಜಿ ನಾವು ನಮ್ಮ ಯಶಸ್ಸನ್ನ, ಗುರಿಯನ್ನ ನಾವು ಕಂಡುಕೊಳ್ತೀವಿ. ನೈರಾಶ್ಯದ ಅಗ್ನಿಮುಖದಲ್ಲೂ ಕೂಡ ಹೊಕ್ಕು ಹೊರಡುವೆವಲ್ಲ, ತೊಡಕುಗಳ ಒಡಕುಗಳ ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ. ನೋಡಿ, ಇವತ್ತು ಈ ಮನಸ್ಸುಗಳು ಏನು ಒಡೆದೋಗಿರ್ತಕ್ಕಂಥ ಮನಸ್ಸುಗಳು ಏನಿವೆ, ಆ ಮನಸ್ಸುಗಳನ್ನ ಒಂದುಗೂಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕು. ಆ ಒಂದುಗೂಡಿಸುವ ಒಂದು ಮನಸ್ಸುಗಳು ಇದ್ದಾಗ ಒಂದು ಬಲಿಷ್ಠವಾಗಿರ್ತಕ್ಕಂತಹ ಒಂದು ನಾಡನ್ನ ಕಟ್ಟಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಅವತ್ತಿನ ಸಂದರ್ಭದಲ್ಲಿ ಮನಸ್ಸುಗಳು ಕೂಡ ಒಂದು ರೀತಿ ದ್ವೇಷ, ಅಸೂಯೆ ಇಲ್ಲದೆ ಇರುವಂಥದ್ದು. ಮತ್ತೆ ಅವತ್ತಿನ ಸಂದರ್ಭದಲ್ಲಿ ಏನಾಗಿತ್ತು, ನಾಡಿನಲ್ಲಿ ಅನೇಕ ಒಂದು ಆರ್ಥಿಕ ಸಂಕಷ್ಟವಿತ್ತು, ಸಾಮಾಜಿಕ ಸಮಸ್ಯೆಗಳಿದ್ವು. ಈ ಎಲ್ಲ ಒಂದು ಸಮಸ್ಯೆಗಳ ನಡುವೆಯೂ ಕೂಡ ನಾಡನ್ನ ಕಟ್ಟುವಂತಹ ಪ್ರಯತ್ನವೂ ಕೂಡ ನಾವು ಮಾಡಬೇಕಾಗಿತ್ತು. ಅದಕ್ಕಾಗಿ ಒಂದು ಮನಸ್ಸುಗಳನ್ನ ಒಂದಾಗಿಸುವ ಒಂದು ಪ್ರಯತ್ನದ ಜೊತೆಗೇನೆ ನಾವು ನಾಡನ್ನ ಖಂಡಿತ ಕಟ್ತೀವಿ. ಇಡೀಗೊಳಿಸಿ ಅವೆಲ್ಲವನ್ನೂ ಕೂಡ ಬಗೆಹರಿಸ್ಕೊಂಡು ಒಂದಾಗಿ ನಾವು ನಾಡನ್ನ ಕಟ್ಟುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಕವಿಯ ಆಶಾವಾದ ನಿಜಕ್ಕೂ ಕೂಡ ಎಂಥವರಿಗೂ ಕೂಡ ಸ್ಫೂರ್ತಿದಾಯಕವಾಗಿ ಹುರುಪನ್ನು ತಂದುಕೊಡುವಂತಹ ಒಂದು ಕವನ ಇದಾಗಿದೆ.
ಉತ್ಸಾಹ, ಉದ್ರೇಕಗಳ ವೀರ, ಯುವಜನದ ನಾಡಗುಡಿಯು. ಇವತ್ತಿನ ನಾಡು ಅಂತಕ್ಕಂಥದ್ದು ಏನಿದೆ, ಉತ್ಸಾಹದಿಂದ ಕೂಡಿರುವಂಥದ್ದು, ಉದ್ವೇಗದಿಂದ, ತವಕಗಳಿಂದ ಕೂಡಿರುವಂಥದ್ದು. ಮತ್ತೆ ಈ ಯುವಜನರು ಹೆಚ್ಚಾಗಿರ್ತಕ್ಕಂತಹ ನಮ್ಮ ಕನ್ನಡ ನಾಡಿನಲ್ಲಿ ಅದರ ಹಾರಾಟಕ್ಕೆ ಬಾನೆಗಡಿಯು. ಆಕಾಶ ಅಂತಕ್ಕಂಥ ವಿಶಾಲವಾಗಿರ್ತಕ್ಕಂಥದ್ದು, ಅದಕ್ಕೆ ಆದಿ ಅಂತ್ಯಗಳು ಇಲ್ಲ. ನಮ್ಮ ಕನಸುಗಳು ಹಾಗೆಯೇ, ಅದರ ಗುರಿ ಯಶಸ್ಸು ಕೂಡ ಹಾಗೆಯೇ. ನಾವು ನಾಡನ್ನು ಕಟ್ತೀವಿ, ಕಟ್ಟಿದಂತಹ ನಾಡಿನಲ್ಲಿ ನಮ್ಮ ನಾಡ ಧ್ವಜವನ್ನು ನಾವು ಎತ್ತರದ ಸ್ಥಾನದಲ್ಲಿ ನಾವು ಕೊಂಡೊಯ್ತೀವಿ ಅಂತಕ್ಕಂತಹ ಅಂಶವನ್ನ ಈ ಪದ್ಯಭಾಗದಲ್ಲಿ ಹೇಳ್ತಾರೆ. ಉತ್ಸಾಹ, ಉದ್ರೇಕಗಳ ವೀರ, ಯುವಜನದ ನಾಡಗುಡಿಯು. ಇವತ್ತಿನ ನಾಡಿನಲ್ಲಿರ್ತಕ್ಕಂಥ ಯುವಕರು ಏನಿದ್ದಾರೆ, ಯುವಕರು ಅನೇಕ ಉದ್ವೇಗಗಳಿಂದ, ಉತ್ಸಾಹದಿಂದ ಇದ್ದಾರೆ. ಅದನ್ನು ನಮ್ಮ ಪತಾಕೆಯನ್ನ, ನಾಡ ಬಾವುಟವನ್ನ ಎಲ್ಲೆಡೆಯಲ್ಲೂ ಕೂಡ ಪಸರಿಸುವಂತಹ, ಹರಡುವಂತೆ ಮಾಡುವಂತಹ ಶಕ್ತಿ ಅವರಲ್ಲಿದೆ. ಅದರ ಹಾರಾಟಕ್ಕೆ ಬಾನೆಗುಡಿಯು. ಅದರ ಎಷ್ಟು ಎತ್ತರವಾಗಿರುತ್ತೆ ಅಂತಂದ್ರೆ, ಆಕಾಶ ಎಷ್ಟು ವಿಶಾಲವಾಗಿ ಎತ್ತರವಾಗಿದೆಯೋ ಅಷ್ಟು ಎತ್ತರಕ್ಕೆ ನಮ್ಮ ಒಂದು ನಾಡ ಬಾವುಟ ಅಂತಕ್ಕಂಥ ಹಾರಾಡಲಿ ಅಂತಕ್ಕಂಥ ಅಂಶವನ್ನ ಇಲ್ಲಿ ಕವಿ ಹೇಳಿದ್ದಾರೆ. ಬರಲು ಬಿಡುವೆಂದಿಗೂ ಅದಕ್ಕೆ ತಡೆಯು. ಅದಕ್ಕೆ ಯಾವುದೇ ರೀತಿ ಅಡ್ಡಿ ಆತಂಕಗಳು ನಾವು ಬರದೇ ಇರೋ ಹಾಗೆ ನಾವು ನೋಡ್ಕೊಳ್ತೀವಿ ಅಂತಕ್ಕಂಥದ್ದು. 1956 ಹಿಂದೆ ಏನು ರಚನೆಯಾಗಿದೆ ಈ ಒಂದು ಕವನ, ಖಂಡಿತವಾಗಿಯೂ ಕೂಡ ನಾಡನ್ನು ಕಟ್ಟಲಿಕ್ಕೆ ಎಂಥವರಿಗೂ ಕೂಡ ಕೇಳಿದರಿಗೆ ಒಂದು ಹುರುಪಿನ ಉತ್ಸಾಹವನ್ನ, ಒಂದು ಧನಾತ್ಮಕ ಚಿಂತನೆಯನ್ನು ಕೊಡ್ತಕ್ಕಂತಹ ಕವನ ಇದಾಗಿದೆ ಅಂತಲೇ ನಾವು ಹೇಳ್ಬೋದು. ಕೆಡೆ ನುಡಿಯುವ ಕೆಡೆ ಬಗೆವ ಕೆಡುಕು ಜನರೇ ಬನ್ನಿ, ಕೊಟ್ಟೆವಿದೋ ವೀಳೆಯವನು. ನೋಡಿ, ಆಮಂತ್ರಣವನ್ನು ಕೊಡ್ತಾ ಇದ್ದಾರೆ, ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕೆಡೆ ನುಡಿಯುವ ದುಷ್ಟರು ಏನಿದಿರಿ, ನಾಡನ್ನ ಕಟ್ಟೋದಕ್ಕೆ ಸಮಸ್ಯೆ ಮಾಡ್ತಕ್ಕಂಥವ್ರು ಏನಿದಿರಿ, ಇದಕ್ಕೆ ಅಡ್ಡಿಪಡಿಸುವವರು ಏನಿದಿರಿ, ಇವೆಲ್ಲರೂ ಕೂಡ ಎಷ್ಟು ಜನ ಇದ್ದೀರೋ ನೀವು ಬರ್ರಿ ನೋಡೋಣ. ಕೆಡುಕು ಜನರೇ ಬನ್ನಿ, ದುಷ್ಟ ಜನರೇ ಬನ್ನಿ ನೋಡೋಣ. ನಾಡನ್ನು ನಾವು ಕಟ್ತೀವಿ, ನಮ್ಮಲ್ಲಿ ಆ ಶಕ್ತಿ ಇದೆ. ಕೊಟ್ಟೆ ವೀಳೆಯವನು ಆಮಂತ್ರಣವನ್ನು ಕೊಡ್ತಾ ಇದ್ದಾರೆ, ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು. ನೀವೆಲ್ಲರನ್ನು ಕೂಡ ತೊಡೆದು ನಿಮ್ಮ ಮಸಣದ ಮೇಲೆ ಕಟ್ಟುವ ನಾಡ. ನೋಡಿ, ನೀವು ಯಾರಾದರೂ ಕೂಡ ಹೊಸ ನಾಡನ್ನು ಕಟ್ಟಲಿಕ್ಕೆ ನೀವೇನು ಅಡ್ಡಿಪಡಿಸಿದ್ದೇ ಆದರೆ ನಾವು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನಿಮ್ಮನ್ನು ಸಂಹಾರ ಮಾಡಿ ಆದರೂ ಕೂಡ ನಾವು ನಾಡನ್ನು ಕಟ್ತೀವಿ ಅಂತಕ್ಕಂತಹ ಕ್ರಾಂತಿಯುತವಾಗಿರ್ತಕ್ಕಂತಹ ಮಾತನ್ನು ಹೇಳಿದ್ದಾರೆ. ನೋಡಿ, ಆರಂಭದಲ್ಲಿ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಯುವಕರಿಗೆ ಉತ್ಸಾಹವನ್ನು ತುಂಬುತ್ತಾ ನಾಡನ್ನು ಕಟ್ಟುವಂತಹ ಪ್ರಯತ್ನದಲ್ಲಿ ಬಂದರು. ಮನೆಯಲ್ಲಿ ಏನಾದರೂ ಕೂಡ ಈ ನಾಡನ್ನು ಕಟ್ಟಲಿಕ್ಕೆ ಯಾರು ಅಡ್ಡಿ ಆತಂಕಗಳನ್ನ ಪಡಿಸಿದ್ದೇ ಆದರೆ ಅದನ್ನು ನಾವು ಸಹಿಸ್ಕೊಂಡಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ನಿಮ್ಮ ಮಸಣದ ಮೇಲೆ ನಿಮ್ಮನ್ನೆಲ್ಲ ಒಂದು ಏನು ಮಸಣದ ಹಾದಿ ಆದರೂ ಕೂಡ ಎಷ್ಟೇ ಸಾವು ನೋವುಗಳು ಕೂಡ ಸಂಭವಿಸಿದ್ರು ಕೂಡ ಎಂ ಗೋಪಾಲಕೃಷ್ಣ ಅಡಿಗರು ಇವರನ್ನ ಕನ್ನಡ ಸರಸ್ವತಿ ಪುತ್ರ ಅಂತಲೇ ಕರೀತಾರೆ. ಯಾಕಾಗಿ ಅಂತಂದರೆ ಈ ಪ್ರಸ್ತುತ ಕವನವನ್ನು ನೋಡಿದರೆ ಗೊತ್ತಾಗುತ್ತೆ, ಎಂತಹ ಯುವಕರಿಗೂ ಕೂಡ ಪ್ರೇರಣೆಯನ್ನ, ಹುರುಪನ್ನ, ಉತ್ಸಾಹವನ್ನ, ಧೈರ್ಯವನ್ನ, ಧನಾತ್ಮಕ ಚಿಂತನೆಯನ್ನ ಒಂದು ಕೊಡುವಂತಹ ಒಂದು ಕವನ ಇದಾಗಿದೆ ಮಕ್ಕಳೇ. ಒಟ್ಟಾರೆ ಈ ಕಟ್ಟುವೆವು ನಾವು ಈ ಒಂದು ಕವನ ಏನಿದೆ, ಒಂದು ಹೊಸ ನಾಡನ್ನ ಕಟ್ತೀವಿ, ಒಂದು ರಸದ ಬೀಡನ್ನ ಕಟ್ತೀವಿ, ಜೊತೆಗೆ ಸುಖ ಶಾಂತಿಯನ್ನು ನೆಲೆಸುವಂತಹ ಒಂದು ತಾಣವನ್ನಾಗಿ ನಮ್ಮ ಕರ್ನಾಟಕ ರಾಜ್ಯವನ್ನ ನಾವು ನಿರ್ಮಾಣ ಮಾಡ್ತೀವಿ. ಹಣವನ್ನ ತೊಟ್ಟಿದ್ದೀವಿ. ಇದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಬಂದರೂ ಕೂಡ ನಮ್ಮ ಜೀವವನ್ನು ಲೆಕ್ಕಿಸದೆ ನಾವು ಹೋರಾಟವನ್ನು ಮಾಡಿಯೇ ಮಾಡ್ತೀವಿ ಅಂತಕ್ಕಂತಹ ಒಂದು ಅಂಶವನ್ನು ಪ್ರಸ್ತುತ ಪದ್ಯಭಾಗದಲ್ಲಿ ನಾವು ನೋಡ್ಬೋದು ಮಕ್ಕಳೇ. ನೋಡಿ, ಸಾಮಾನ್ಯವಾಗಿ ಇಡೀ ಪದ್ಯಭಾಗವನ್ನು ನಾವು ಗಮನಿಸಿದರೆ ಒಂದು ನಮ್ಮ ರಾಜ್ಯವನ್ನು ನಿರ್ಮಾಣ ಮಾಡುವಂತಹ ಒಂದು ಕಟ್ಟುವಂತಹ ಒಂದು ಅಂಶದಲ್ಲಿ ಅನೇಕ ಅಡ್ಡಿ ಆತಂಕ ಇವತ್ತು ಎಷ್ಟೇ ಇದ್ರೂ ಕೂಡ ಎಷ್ಟೆಲ್ಲ ಸಮಸ್ಯೆಗಳಿತ್ತು ಒಂದು ನಾಡನ್ನು ಕಟ್ಟಲಿಕ್ಕೆ, ಅವೆಲ್ಲವನ್ನು ಕೂಡ ಬಗೆಹರಿಸಿಕೊಂಡು ಒಂದು ಅಡೆತಡೆಗಳನ್ನು ತೊಡೆದು ಹಾಕಿ ಒಂದು ನಾಡನ್ನು ಒಂದು ಕಟ್ಟಿದ್ರು. ಅದಕ್ಕಾಗಿ ಇವತ್ತು ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಭಾಷೆ, ನಮ್ಮ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದನ್ನು ಇವತ್ತು ದಿವಸ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋಣ. ನಾವು ಕೂಡ ನಮ್ಮ ಬದುಕಿನಲ್ಲಿ ಹಲವಾರು ಆಸೆ ಆಕಾಂಕ್ಷೆಗಳನ್ನು, ಒಂದು ಕನಸುಗಳನ್ನು
ಕಟ್ಟಿಕೊಂಡು ನಾವು ಧನಾತ್ಮಕ ಚಿಂತನೆಯನ್ನ ಮಾಡಿ ನಮ್ಮ ಗುರಿಯ ಸಾಧನೆಯತ್ತ ನಾವು ಕೂಡ ನಡೆಯೋಣ ಅಂತಕ್ಕಂತಹ ಅಂಶಗಳನ್ನ ಇವತ್ತು ನಮ್ಮ ಒಂದು ಏನು ಸಾಧನೆಗಳಿಗೆ ಏನೇ ಅಡ್ಡಿ ಆತಂಕ ಅಡೆತಡೆಗಳು ಬಂದರೂ ಕೂಡ ಸಾಧನೆ ಮಾಡುವ ಛಲದಲ್ಲಿ ನಾವೆಲ್ಲರೂ ಕೂಡ ನಿರತರಾಗೋಣ. ಮತ್ತೆ ಒಂದು ಉತ್ಸಾಹ ಏನಿದೆ, ಹುಮ್ಮಸ್ಸು ಏನಿದೆ, ಹುಮ್ಮಸ್ಸನ್ನ ನಾವು ಕಳ್ಕೊಂಡಿದ್ದೀ ಆದರೆ ನಾವು ಜೀವನದಲ್ಲಿ ಏನನ್ನೂ ಕೂಡ ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವ ಬದುಕಿನ ಸಾರವನ್ನ ಇಡೀ ಪದ್ಯ ಭಾಗದಲ್ಲಿ ಕೂಡ ನಾಡನ್ನು ಕಟ್ಟುವಂತಹ ಒಂದು ಪ್ರೇರಣೆಯ ಗೀತೆಯಾಗಿಯೂ ಕೂಡ ಹಾಗೆ ಬದುಕನ್ನ ಕಟ್ಕೊಳ್ಳೋದು, ನಾಡನ್ನ ಕಟ್ಕೊಳ್ಳೋದು, ಭಾಷೆಯನ್ನ ಕಟ್ಕೊಳ್ಳೋದು, ಮತ್ತೆ ಧನಾತ್ಮಕ ಚಿಂತನೆಯನ್ನ ಮಾಡೋದ್ರ ಜೊತೆಗೆ ನಾವು ಕೂಡ ಮನುಷ್ಯರಾಗಿಯೂ ಕೂಡ ನಾವು ಕೂಡ ನಮ್ಮ ಬದುಕನ್ನ ಕಟ್ಕೊಳ್ಬೇಕಲ್ವಾ. ಅದಕ್ಕೆ ಆಸೆಗಳಿರಬೇಕು. ಆ ಆಸೆಗಳಿಗೆ ಒಂದು ನೀರೆರೆಯುವ ಒಂದು ಪ್ರಯತ್ನವನ್ನ ಮಾಡಬೇಕು. ಆಗ ಮಾತ್ರ ನಾವು ಬದುಕಿನಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ, ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಅನ್ನೋದು ಕೂಡ ನಾವು ಈ ಒಂದು ಪದ್ಯ ಭಾಗದಲ್ಲಿ ನಮಗೆ ಗಮನಿಸ್ತೀವಿ ಮಕ್ಕಳೇ. ಈ ಪದ್ಯ ಭಾಗದಲ್ಲಿ ನಾವು ಒಟ್ಟಾರೆ ಅಂಶವನ್ನ ಗಮನಿಸಿದ ಮೇಲೆ ನೀವು ಒಂದು ಗೃಹ ಕಾರ್ಯವನ್ನ ಮಾಡ್ಕೊಂಡು ಬರಬೇಕಲ್ಲ ಮಕ್ಕಳೇ. ಅದಕ್ಕೆ ಈ ಪದ್ಯ ಭಾಗವನ್ನು ಓದ್ಕೊಂಡು ನಾ ಹೇಳಿದ ಅಂಶವನ್ನು ಕೂಡ ತಿಳ್ಕೊಂಡು ನೀವು ಕೂಡ ಒಂದು ಭಾವನಾತ್ಮಕವಾಗಿ ಚಿಂತನೆಯನ್ನ ಮಾಡಿ ಈ ಪ್ರಸ್ತುತ ಏನು ಕವನ ಏನಿದೆ, ಕಟ್ಟುವೆವು ನಾವು ಅಂತಕ್ಕಂಥ ಕವನ ಏನಿದೆ, ಈ ಕವನದ ಭಾವಸಾರವನ್ನು ನಿಮ್ಮ ಮಾತುಗಳಲ್ಲಿ ಬರ್ಕೊಂಡ್ಬರ್ಬೇಕು ಮಕ್ಕಳೇ. ಅದಕ್ಕೆ ನಿಮಗೆ ಪ್ರಶ್ನೆಯೂ ಕೂಡ ಇದೆ ನೋಡಿ. ಇಲ್ಲಿ ಪ್ರಶ್ನೆ ಏನಿದೆ, ಹೊಸ ನಾಡೊಂದನ್ನು ಕಟ್ಟ ಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವುವು ಅಂತಕ್ಕಂತಹ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರವನ್ನು ನೀವೇನು ಬರೀಬೇಕು ಅಂದರೆ, ಈ ಕವನದ ಭಾವ ಆಶಯವನ್ನ, ನಾಡನ್ನ ಕಟ್ಟಲಿಕ್ಕೆ ಪ್ರೇರಣೆಯಾಗಿರ್ತಕ್ಕಂತಹ ಮಾತುಗಳನ್ನ ನೀವು ಬರ್ಕೊಂಡು ಬರಬೇಕು ಮಕ್ಕಳೇ. ಈ ಪದ್ಯ ಭಾಗ ನಿಮಗೆ ತುಂಬ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ಕೊಂಡು ನಾನು ಇವತ್ತಿನ ತರಗತಿಯನ್ನು ನನಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಗದ್ಯ ಅಥವಾ ಪದ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಹೊಸನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಸಾಗಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು, ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು. ನಮ್ಮೆದೆಯ ಕನಸುಗಳೇ ಕಾಮಧೇನು, ಆದಾವು ಕರೆದಾವು ವಂಚಿತವನು. ನಮ್ಮೆದೆಯ ಕನಸುಗಳೇ ಕಾಮಧೇನು, ಆದಾವು ಕರೆದಾವು ವಂಚಿತವನು. ಕರೆವ ಕೈಗೆ ಗುದಿದೋ ಕನಸುಗಳ ಹರಕೆ, ಕರೆವ ಕೈಗೆ ಗುದಿದೋ ಕನಸುಗಳ ಹರಕೆ. ಗುರಿ ತಪ್ಪದೊಮ್ಮುಖದ ಬಯಕೆ ಬೆಂಬಲಕ್ಕೆ, ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು. ನಾವು ಹಿಂದೆಗೆವೆವೆ ವೀರ ತರುಣರು, ನಾವು ಹಿಂದೆಗೆವೆವೆ ವೀರ ತರುಣರು. ನಾವು ಒಂದೇ ನೆಗೆತಕ್ಕೆ ನೆಗೆವೆವೋ ಕಂದಕವನು, ಒಂದೇ ನೆಗೆತಕ್ಕೆ ನೆಗೆವೆವೋ ಕಂದಕವನು. ಪುಟ್ಟಿ ಪುಡಿ ಮಾಡುವೆವು ಕೋಟೆಗಳನ್ನು, ಪುಟ್ಟಿ ಪುಡಿ ಮಾಡುವೆವು ಕೋಟೆಗಳನ್ನು. ಎದೆ ಮೆಟ್ಟಿ ಮುರಿಯುವೆವು ಅಸುರ ರಟ್ಟೆಗಳನ್ನು, ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು.
ಎಡರುಗಳ ಕಡಲುಗಳ ಈಸಿ ಬರುವೆವು ಘೋರ ನೈರಾಶ್ಯದ ಅಗ್ನಿಮುಖದಲ್ಲೂ ಕೂಡ. ಎಡರುಗಳ ಕಡಲುಗಳ ನೀಸಿ ಬರುವೆವು ಘೋರ ನೈರಾಶ್ಯದ ಅಗ್ನಿಮುಖದಲ್ಲೂ ಕೂಡ. ಹೊಕ್ಕು ಹೊರಡುವೆವೆಲ್ಲ ಒಡಕುಗಳ ತೊಡಕುಗಳ, ಹೊಕ್ಕು ಹೊರಡುವೆವೆಲ್ಲ ಒಡಕುಗಳ ತೊಡಕುಗಳ. ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ, ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಇಂದು ಬಾಳಿದು ಕೂಳ ಕಾಳಗವು ಹೊಟ್ಟೆಯೇ ಕೇಂದ್ರವಾಗಿದೆ ನರನ ಜೀವಿತಕ್ಕೆ. ಇಂದು ಬಾಳಿದು ಕೂಳ ಕಾಳಗವು ಹೊಟ್ಟೆಯೇ ಕೇಂದ್ರವಾಗಿದೆ ನರನ ಜೀವಿತಕ್ಕೆ. ಅನ್ನದನ್ಯಾಯ ದಾವಾಗ್ನಿಯಲ್ಲಿ ದಗಿಸುತ್ತಿದೆ, ಅನ್ನದನ್ಯಾಯ ದಾವಾಗ್ನಿಯಲ್ಲಿ ದಗಿಸುತ್ತಿದೆ ನರತೆ. ಸಂಸ್ಕೃತಿ ಪ್ರೀತಿ ದಿವದ ಬಯಕೆ, ಅನ್ನದನ್ಯಾಯ ದಾವಾಗ್ನಿಯಲ್ಲಿ ದಗಿಸುತ್ತಿದೆ ನರತೆ. ಸಂಸ್ಕೃತಿ ಪ್ರೀತಿ ದಿವದ ಬಯಕೆ, ಇರುವೆಲ್ಲವನು ಎಲ್ಲ ಜನಕ್ಕೆ ತೆರವಾಗಿಸುವ, ಇರುವೆಲ್ಲವನು ಎಲ್ಲ ಜನಕ್ಕೆ ತೆರವಾಗಿಸುವ. ಸಮ ಬಗೆಯ ಸಮ ಸುಖದ ಸಮ ದುಃಖದ, ಇರುವೆಲ್ಲವನು ಎಲ್ಲ ಜನಕ್ಕೆ ತೆರವಾಗಿಸುವ. ಸಮ ಬಗೆಯ ಸಮ ಸುಖದ ಸಮ ದುಃಖದ. ಸಾಮರಸ್ಯದ ಸಾಮಗಾನದ ಗರಿಯ ಮೇಲೆ, ಸಾಮಗಾನದ ಗರಿಯ ಮೇಲೆ. ಸಮ ಬಗೆಯ ಸಮ ಸುಖದ ಸಮ ದುಃಖದ ಸಾಮಗಾನ ಲಹರಿಯ ಮೇಲೆ. ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿ ಬರಲಿದೆ ನೋಡು ನಮ್ಮ ನಾಡು. ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿ ಬರಲಿದೆ ನೋಡು ನಮ್ಮ ನಾಡು. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಸುಖದ ಬೀಡೊಂದನು, ರಸದ ಬೀಡ